Hello students, let us continue our discussion on kinetic theory of gases. So in this class, let us learn about the derivation of the expression of pressure using the principles of kinetic theory of gases. So ಈ ಕ್ಲಾಸ್ ಅಲ್ಲಿ ಏನು ಕಲಿಯೋಣ ಅಂದರೆ ಒಂದು ಗ್ಯಾಸಿನ ಪ್ರೆಷರ್ ನ ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್ ನ ಯೂಸ್ ಮಾಡ್ಕೊಂಡು ಆ ಪ್ರೆಷರ್ ಆಫ್ ಎ ಗ್ಯಾಸ್ಗೆ ಒಂದು ಎಕ್ಸ್ಪ್ರೆಷನ್ ಅನ್ನು ಕಂಡುಹಿಡಿಯೋಣ. ಓಕೆನಾ? ಓಕೆ. So for that, consider a cubical container. ಒಂದು ಕ್ಯೂಬಿಕಲ್ ಕಂಟೈನರ್ ತಗೊಳ್ಳಿ. ಸೊ ಈ ಕ್ಯೂಬಿಕಲ್ ಕಂಟೈನರ್ ಒಳಗಡೆ ಒಂದು ಐಡಿಯಲ್ ಗ್ಯಾಸ್ನ ಹಾಕಿ, ಹಂಗೆ ಆ ಕ್ಯೂಬಿಕಲ್ ಕಂಟೈನರ್ ಕ್ಲೋಸ್ ಆಗಿರಲಿ. ಫ್ರಮ್ ಆಲ್ ಸೈಡ್ಸ್ ದ ಕಂಟೈನರ್ ಇಸ್ ಕ್ಲೋಸ್ಡ್. ಯು ಹ್ಯಾವ್ ಇನ್ಸರ್ಟೆಡ್ ಸಮ್ ಐಡಿಯಲ್ ಗ್ಯಾಸ್ ಆ್ಯಂಡ್ ಕ್ಲೋಸ್ಡ್. ಈಗ ಮತ್ತೆ ಅಲ್ಲಿ ಒಳಗಡೆ ಇರೋ ಗ್ಯಾಸ್ ಹೊರಗಡೆನೂ ಹೋಗೋಕ್ಕಾಗಲ್ಲ, ಹೊರಗಡೆಯಿಂದ ಗ್ಯಾಸ್ ಕಂಟೈನರ್ ಒಳಗೂ ಬೇರೆ ಹೊರಗಡೆ ಇದ್ದಂಥ ಗ್ಯಾಸು ಕಂಟೈನರ್ ಒಳಗೂ ಬರೋಕ್ಕಾಗಲ್ಲ. ಸೊ ನೀವೇನು ಗ್ಯಾಸ್ ತಗೊಂಡಿದ್ದೀರ ಕಂಟೈನರ್ ಒಳಗೆ ಅಷ್ಟೇ ಇರುತ್ತೆ ಇನ್ನು, ಯಾಕಂದರೆ ದ ಕಂಟೈನರ್ ಇಸ್ ಕ್ಲೋಸ್ಡ್. ಸೊ ಕ್ಯೂಬಿಕಲ್ ಕಂಟೈನರ್ ಆಗಿರಲಿ, ಅದು ಆ ಕ್ಯೂಬಿಕಲ್ ಕಂಟೈನರ್ದು ವಾಲ್ಯೂಮ್ ಎಷ್ಟಿರಲಿ, ವಿ ಇರಲಿ. ಸೊ ಅದು ಕ್ಯೂಬಿಕಲ್ ಕಂಟೈನರ್ ಅಲ್ವಾ, ಏರಿಯಾ ಆಫ್ ಈಚ್ ಫೇಸ್ ಎಷ್ಟಿರಲಿ, ಎ ಇರಲಿ. ದ ಟೋಟಲ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ತಗೊಂಡಿರೋದು ಆ ಕ್ಯೂಬಿಕಲ್ ಕಂಟೈನರಲ್ಲಿ ಏನಿರಲಿ. ಹಂಗೆ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಪರ್ ಯೂನಿಟ್ ವಾಲ್ಯೂಮ್ ಇನ್ಸೈಡ್ ದ ಕ್ಯೂಬಿಕಲ್ ಕಂಟೈನರ್ ಸ್ಮಾಲ್ ಎನ್ ಇರಲಿ. ಸೊ ಸ್ಮಾಲ್ ಎನ್ ಹೆಂಗೆ ಸಿಗುತ್ತೆ ನೋಡಿ, ಇಲ್ಲಿ ಗೊತ್ತಲ್ಲ ನಿಮಗೆ, ನಂಬರ್ ಆಫ್ ಮಾಲಿಕ್ಯೂಲ್ಸ್ ಪರ್ ಯೂನಿಟ್ ವಾಲ್ಯೂಮ್ ಕಂಡುಹಿಡಿಯೋದು ಹೆಂಗೆ ಅಂತ. ಸೊ ಟೋಟಲ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಎಷ್ಟಿದೆ ಕಂಟೈನರ್ ಒಳಗಡೆ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ದ ಕಂಟೈನರ್ ಮಾಡಿದ್ರೆ ಸ್ಮಾಲ್ ಎನ್ ಸಿಗುತ್ತೆ. ದಟ್ ಈಸ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಪರ್ ಯೂನಿಟ್ ವಾಲ್ಯೂಮ್. ಓಕೆ. ಸೊ ಈಗ ಮಾಸ್ ಆಫ್ ಈಚ್ ಮಾಲಿಕ್ಯೂಲ್, ಪ್ರತಿ ಮಾಲಿಕ್ಯೂಲಿನ ಮಾಸ್ ಎಷ್ಟಿರಲಿ, ಸ್ಮಾಲ್ ಲೆಟರ್ ಎಮ್ ಇರಲಿ. ಓಕೆನಾ? ಸೊ ದೀಸ್ ಆರ್ ದ ಟರ್ಮ್ಸ್. ಓಕೆ. ಸೊ ನೌ ಐ ವಾಂಟ್ ಟು ಫೈಂಡ್ ದ ಪ್ರೆಷರ್ ಇನ್ ದ ಗ್ಯಾಸ್. ವಾಟ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ಪ್ರೆಷರ್ ಇನ್ ದ ಗ್ಯಾಸ್? ಓಕೆ. ಸೊ ದಿಸ್ ಇಸ್ ಅನ್ ಇಂಪಾರ್ಟೆಂಟ್ 5 ಮಾರ್ಕ್ ಕ್ವಶನ್ ಫಾರ್ ಯುವರ್ ಬೋರ್ಡ್ ಎಕ್ಸಾಮಿನೇಷನ್. ಓಕೆ. ಸೊ ಈಗ ನಾನು ಏನು ಮಾಡ್ತೀನಿ ನೋಡಿ, ಒಂದು ಕೋಆರ್ಡಿನೇಟ್ ಸಿಸ್ಟಮ್ ತಗೋತೀನಿ. So ನಿಮ್ಮ coordinate system means, in a coordinate system you have an origin O and 3 mutually perpendicular directions. You will call them x axis, y axis and z axis. Okay. And any other point in space is uniquely defined by that coordinate system. ಯಾವುದೇ ಒಂದು ಪಾಯಿಂಟ್ನ ಯೂನಿಕ್ಲಿ 3 ಸೆಟ್ ಆಫ್ ನಂಬರ್ಸ್ ಕೊಟ್ಟು ಡಿಫೈನ್ ಮಾಡ್ತಾ ಹೋಗ್ಬೋದು. ನೋಡಿ, ಈಗ ಫಾರ್ ಎಕ್ಸಾಂಪಲ್, ಸೊ ಕೋಆರ್ಡಿನೇಟ್ ಸಿಸ್ಟಮ್ ನಿಮಗೆ ಗ್ರಾಫ್ ಹಾಕುವಾಗ ಇದ್ರ ಬಗ್ಗೆ ನಿಮ್ಗೆ ಪರಿಚಯ ಇರುತ್ತೆ. ಸೊ ನಿಮ್ಮ ಹತ್ರ ಒಂದು ಆರಿಜಿನ್ ಇರುತ್ತೆ. ಸೊ 3 ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಡೈರೆಕ್ಷನ್ಸ್ ತಗೋತೀರಾ. ಒಂದನ್ನ ಎಕ್ಸ್ ಅಂತ ಕರಿತೀರಾ, ಇನ್ನೊಂದನ್ನ ವೈ ಅಂತ ಕರಿತೀರಾ, ಇನ್ನೊಂದನ್ನ ಝೆಡ್ ಅಂತ ಕರಿತೀರಾ. ಸೊ ಯಾವುದೇ ಪಾಯಿಂಟ್ ಸ್ಪೇಸಲ್ಲಿ, ಸೊ ಈ ಪಾಯಿಂಟು ಅಂದ್ಕೊಳ್ಳಿ, ಈಗ ಇದಕ್ಕೆ ಯೂನಿಕಾಗಿ 3 ನಂಬರ್ಸ್ ಕೊಡ್ಬೋದು ನಾನು ಅಕಾರ್ಡಿಂಗ್ ಟು ದಿಸ್ ಕೋಆರ್ಡಿನೇಟ್ ಸಿಸ್ಟಮ್ ಅಲ್ವಾ. ಸೊ ದೋಸ್ 3 ನಂಬರ್ಸ್ ಆರ್ ದ x coordinate of that point, another one is y coordinate of that point, another one is z coordinate of that point. Suppose ಈಗ ಇಲ್ಲೊಂದು ಪಾಯಿಂಟ್ ಇತ್ತು ಅನ್ಕೊಳ್ಳಿ, ಸೊ ಇಲ್ಲೊಂದು ಪಾಯಿಂಟ್ ಇದೆ ಅಂತ ಅನ್ಕೊಳ್ಳಿ, ಈ ಪಾಯಿಂಟ್. ಸೊ ಈ ಪಾಯಿಂಟ್ ಏನಪ್ಪ ಹಂಗಾರೆ ಎಕ್ಸ್ ಕೋಆರ್ಡಿನೇಟ್. ಎಕ್ಸ್ ಕೋಆರ್ಡಿನೇಟ್ ಹೆಂಗೆ ಸಿಗುತ್ತೆ, ಆ ಪಾಯಿಂಟಿಂದ ಎಕ್ಸ್ ಆಕ್ಸಿಸ್ಗೆ ಪರ್ಪೆಂಡಿಕ್ಯುಲರ್ ಬೆಳೆಸ್ಬೇಕು. ಅದು ಎಲ್ಲಿ ಮೀಟ್ ಆಯಿತು, ಅದೇ ಎಕ್ಸ್ ಕೋಆರ್ಡಿನೇಟ್ 2. ನೋಡಿ, ಅದೇ ಥರ ಆ ಪಾಯಿಂಟಿಂದ ವೈ ಆಕ್ಸಿಸ್ಗೆ ಪರ್ಪೆಂಡಿಕ್ಯುಲರ್ ಹಾಕಿ, ಅದೆಲ್ಲಿ ಮೀಟ್ ಆಯ್ತು ವೈ ಆಕ್ಸಿಸಲ್ಲಿ, ಅದು ವೈ ಕೋಆರ್ಡಿನೇಟ್ 2. ಅದೇ ಥರ ಝೆಡ್ ಆಕ್ಸಿಸ್ಗೂ ಮಾಡಬೇಕು. ಬಟ್ ನಾನೀಗ ಈ ಪಾಯಿಂಟ್ನ ಎಕ್ಸ್ ವೈ ಪ್ಲೇನಲ್ಲಿ ತಗೊಂಡಿರೋದ್ರಿಂದ ಝೆಡ್ ಕೋಆರ್ಡಿನೇಟ್ 0 ಆಗುತ್ತೆ. ಸೊ ಈ ಥರ ನಾನು ಇಡೀ ಸ್ಪೇಸಲ್ಲಿರೋ ಪ್ರತಿಯೊಂದು ಪಾಯಿಂಟ್ಗೂ ಯೂನಿಕ್ಲಿ 3 ಸೆಟ್ ಆಫ್ ರಿಯಲ್ ನಂಬರ್ಸ್ನ ಕೊಡ್ತಾ ಹೋಗ್ಬೋದು. ಅದನ್ನೇ ದ ಕೋಆರ್ಡಿನೇಟ್ಸ್ ಆಫ್ ದಟ್ ಪಾಯಿಂಟ್ ಅಂತ ಕರೆಯೋದು. ಸೊ ಅದೇ ಥರ ನಾನೀಗ ಇಲ್ಲಿ ಒಂದು ಕೋಆರ್ಡಿನೇಟ್ ಸಿಸ್ಟಮ್ ತಗೊಂಡಿದ್ದೀನಿ ನೋಡಿ. ಆ ಕೋಆರ್ಡಿನೇಟ್ ಸಿಸ್ಟಮ್ ಎಲ್ಲಿದೆ, ಇಟ್ ಈಸ್ ಇನ್ ದ ಒನ್ ಕಾರ್ನರ್ ಆಫ್ ದ ಕ್ಯೂಬಿಕಲ್ ಕಂಟೈನರ್. ಆ ಕ್ಯೂಬಿಕಲ್ ಕಂಟೈನರ್ದು ಯಾವುದೋ ಒಂದು ಕಾರ್ನರಲ್ಲಿ ಒಂದು ಕೋಆರ್ಡಿನೇಟ್ ಸಿಸ್ಟಮ್ದು ಆರಿಜಿನ್ ಇದೆ ಓ. ಸೊ ಇದು ಎಕ್ಸ್ ಆಕ್ಸಿಸ್, ಇದು ನಿಮ್ಮ ವೈ ಆಕ್ಸಿಸ್, ಇದು ಝೆಡ್ ಆಕ್ಸಿಸ್. ಓಕೆನಾ? ಕ್ಲಿಯರ್ ತಾನೆ? ಸೊ ದ ಪ್ಲೇನ್ ವೇರ್ ಎಕ್ಸ್ ಆಕ್ಸಿಸ್ ಆ್ಯಂಡ್ ವೈ ಆಕ್ಸಿಸ್ ಲೈಸ್, ದಟ್ ಇಸ್ ಕಾಲ್ಡ್ ಎಕ್ಸ್ ವೈ ಪ್ಲೇನ್. ನೋಡಿ, ಇದು ಎಕ್ಸ್ ವೈ ಪ್ಲೇನು. The plane where x axis and z axis lies, z axis ಅಂದ್ರೆ ಇದು ಈ ಥರ. ಸೊ ಇದು xz plane. The plane where y axis and z axis lies, ಇದು ಈ ಪ್ಲೇನು. ಇದು YZ plane. ಓಕೆನಾ? ಓಕೆ.
So now I will derive the expression for pressure of the ideal gas. ಅದಕ್ಕೂ ಹೋಗೋ ಮುಂಚೆ I want to tell about velocity vector. So in the last class you learned that the molecules in a gas are in continuous random motion, and during their motion they are colliding with one another and also with the walls of the container. So ಈಗ ನಮ್ಮ ಈ ಕಂಟೈನರಲ್ಲಿ ಮಾಲಿಕ್ಯೂಲ್ಸ್ ಇದೆ. ಎಷ್ಟು ಮಾಲಿಕ್ಯೂಲ್ಸ್ ಇದೆ? ಕ್ಯಾಪಿಟಲ್ ಲೆಟರ್ ಎನ್ ಅಷ್ಟು ಮಾಲಿಕ್ಯೂಲ್ಸ್ ಇದೆ. ಆ ನಂಬರ್ ಆಫ್ ಮಾಲಿಕ್ಯೂಲ್ಸ್ನ ಕ್ಯಾಪಿಟಲ್ ಎನ್ ಇಂದ ಡಿನೋಟ್ ಮಾಡಿದ್ದೀನಿ. ಸೊ ಅವೆಲ್ಲ ಮಾಲಿಕ್ಯೂಲ್ಸ್ಗಳು ರ್ಯಾಂಡಮ್ ಆಗಿ ಮೂವ್ ಆಗ್ತಾ ಇರ್ತವೆ. ಒಂದು ಮಾಲಿಕ್ಯೂಲ್ ಹಿಂಗೆ ಹೋಗ್ತಿರ್ಬೋದು, ಇನ್ನೊಂದು ಹಿಂಗೆ ಹೋಗ್ತಿರ್ಬೋದು, ಹಿಂಗೆ ಇನ್ನೊಂದು ಹಿಂಗೆ 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 ಈ ಥರ. ಸೊ ರ್ಯಾಂಡಮ್ ಆಗಿ ಮಾಲಿಕ್ಯೂಲ್ಗಳು ಮೂವ್ ಆಗ್ತಾ ಇರ್ತವೆ. ಸೊ ಆ ಮಾಲಿಕ್ಯೂಲ್ಗಳು ತಮ್ಮ ರ್ಯಾಂಡಮ್ ಮೋಷನ್ ಮಾಡಬೇಕಾದ್ರೆ ಏನು ಮಾಡ್ತಾ ಇರ್ತವೆ? ವಾಲ್ಸ್ ಆಫ್ ದ ಕಂಟೈನರ್ಗೆ ಕೊಲೈಡ್ ಆಗಿ ರಿಬೌಂಡ್ ಆಗ್ತಾ ಇರ್ತವೆ. ಹಂಗೆ ಅವುಗಳು ಒಂದಕ್ಕೊಂದು ಕೊಲೈಡ್ ಆಗ್ತಾ ಇರ್ತವೆ. ಓಕೆನಾ? ದೀಸ್ ಆರ್ ದ ಪಾಸ್ಟುಲೇಟ್ಸ್ ಆಫ್ ದ ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್. ಓಕೆ, ಸೊ ಈಗ ಅವುಗಳಿಗೆ ರ್ಯಾಂಡಮ್ ಮೋಷನಲ್ಲಿ ಇದೆ ಅಂದರೆ ಅವುಗಳಿಗೇನಿದೆ? ದೇ ಆರ್ ಹ್ಯಾವಿಂಗ್, ಈಚ್ ಮಾಲಿಕ್ಯೂಲ್ ಇಸ್ ಹ್ಯಾವಿಂಗ್ ಎ ವೆಲಾಸಿಟಿ. ಸೊ ವೆಲಾಸಿಟಿ ಅನ್ನೋದು ವೆಕ್ಟರ್ ಕ್ವಾಂಟಿಟಿ. ಆಮೇಲೆ ಇನ್ನೊಂದು ನೆನ್ನೆ ಕಲ್ತ್ರಿ ನೀವು, ಎಲ್ಲ ಮಾಲಿಕ್ಯೂಲ್ಸ್ದು ವೆಲಾಸಿಟಿಗಳು ಸೇಮ್ ಇಲ್ಲ. ಪ್ರತಿ ಮಾಲಿಕ್ಯೂಲು ಬೇರೆ 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 ವೆಲಾಸಿಟಿಲಿ ಮೂವ್ ಆಗ್ತಾ ಇರುತ್ತೆ. ಓಕೆನಾ? ಸೊ ವೆಲಾಸಿಟಿ ಈಸ್ ಎ ವೆಕ್ಟರ್ ಕ್ವಾಂಟಿಟಿ, ಮೀನ್ಸ್ ಇಟ್ ಹ್ಯಾಸ್ ಬೋತ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್. ಸೊ ಈಗ ಯಾವುದೋ ಒಂದು ಮಾಲಿಕ್ಯೂಲ್ ಹಿಂಗೆ ಹೋಗ್ತಾ ಇತ್ತು ಅಂದ್ಕೊಳ್ಳಿ, ಈ ಥರ ಸಮ್ ಮಾಲಿಕ್ಯೂಲ್ ಇಸ್ ಮೂವಿಂಗ್ ಲೈಕ್ ದಿಸ್. ಒಂದು ಎಕ್ಸಾಂಪಲ್ ಕೊಡ್ತಾ ಇರೋದಷ್ಟೇ. ಸೊ ಇದರ ವೆಲಾಸಿಟಿನ ವಿ ವೆಕ್ಟರ್ ಅಂತ ಕರಿತೀನಿ. ಸೊ ಈಗ ಈ ವೆಲಾಸಿಟಿಗೂ 3 ಕಾಂಪೊನೆಂಟ್ಸ್ಗಳಿರುತ್ತೆ. ಒಂದು ದ ಕಾಂಪೊನೆಂಟ್ ಅಲಾಂಗ್ ಎಕ್ಸ್ ಆ್ಯಕ್ಸಿಸ್, ಇನ್ನೊಂದು ದ ಕಾಂಪೊನೆಂಟ್ ಅಲಾಂಗ್ ವೈ ಆ್ಯಕ್ಸಿಸ್, ಇನ್ನೊಂದು ದ ಕಾಂಪೊನೆಂಟ್ ಅಲಾಂಗ್ ಝೆಡ್ ಆ್ಯಕ್ಸಿಸ್. ಓಕೆನಾ? ಸೊ ಈ ವೆಲಾಸಿಟಿ ವೆಕ್ಟರ್ಗೆ 3 ಕಾಂಪೊನೆಂಟ್ಸ್ಗಳಿದೆ. ಒಂದು ಎಕ್ಸ್ ಆ್ಯಕ್ಸಿಸ್ ಕಡೆ ಇರೋ ಕಾಂಪೊನೆಂಟು, ಒಂದು ವೈ ಆ್ಯಕ್ಸಿಸ್ ಕಡೆ ಇರೋ ಕಾಂಪೊನೆಂಟ್, ಇನ್ನೊಂದು ಝೆಡ್ ಆ್ಯಕ್ಸಿಸ್ ಕಡೆ ಇರೋ ಕಾಂಪೊನೆಂಟ್. ಸೊ ಹೆಂಗೆ ಅಂದರೆ ನೋಡಿ ಈಗ, ಸೊ ಇದು ವೆಲಾಸಿಟಿ ವೆಕ್ಟರ್ ಈ ಮಾಲಿಕ್ಯೂಲ್ದು. ಒಂದು ವೈ ಆ್ಯಕ್ಸಿಸ್ ಕಡೆ ಇರೋ ಕಾಂಪೊನೆಂಟ್ ಇದು ವಿ ವೈ ವೆಕ್ಟರ್ ಅಂತೀನಿ, ಇನ್ನೊಂದು ಎಕ್ಸ್ ಆ್ಯಕ್ಸಿಸ್ ಕಡೆ ಇರೋ ಕಾಂಪೊನೆಂಟ್ ವಿ ಎಕ್ಸ್ ವೆಕ್ಟರ್, ಇನ್ನೊಂದು ಝೆಡ್ ಆ್ಯಕ್ಸಿಸ್ ಕಡೆ ಇರೋ ಕಾಂಪೊನೆಂಟ್ ವಿ ಝೆಡ್ ವೆಕ್ಟರ್. ಈ 3 ಕಾಂಪೊನೆಂಟ್ ಸೇರಿ ನಿಮಗೆ ಆ ವೆಲಾಸಿಟಿ ಬಂದಿರೋದು ಆ ಮಾಲಿಕ್ಯೂಲ್ಗೆ ಬೈ ದ ಸೂಪರ್ ಪೊಸಿಷನ್ ಆಫ್ ಆಲ್ ದ 3 ಕಾಂಪೊನೆಂಟ್ಸ್. ಓಕೆನಾ? ಸೊ ಇದೇ ಯು ವಿಲ್ ಲರ್ನ್ ಇನ್ ಡೀಟೇಲ್ ಇನ್ ದ ಚಾಪ್ಟರ್ ವೆಕ್ಟರ್ಸ್. ಸೊ ಎನಿ ವೆಕ್ಟರ್ ಕ್ವಾಂಟಿಟಿ ಹ್ಯಾಸ್ 3 ಕಾಂಪೊನೆಂಟ್ಸ್, ನೆನ್ಪಿಟ್ಕೊಬಿಡಿ. ಸೊ ಸ್ಕೇಲಾರ್ ಕ್ವಾಂಟಿಟಿಗೆ ಒಂದೇ ಕಾಂಪೊನೆಂಟ್ ಅಪ್ಪ, ಅದು ಇಟ್ಸ್ ಅ ಸ್ಕೇಲಾರ್, ಜಸ್ಟ್ ಎ ನಂಬರ್ ಲೈಕ್ ಟೆಂಪ್ರೇಚರ್. ಸೊ ಟೆಂಪ್ರೇಚರ್ ಅಂದಮೇಲೆ ದಟ್ ಇಸ್ ಓವರ್ 273 Kelvin, 283 Kelvin, ಜಸ್ಟ್ ಅ ಸಿಂಗಲ್ ನಂಬರ್. ಬಟ್ ವೆಕ್ಟರ್ ಕ್ವಾಂಟಿಟಿ ನೋಡಿ, ಇಟ್ ಹ್ಯಾಸ್ ಬೋತ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್ ಆಗಿರೋದ್ರಿಂದ ಪ್ರತಿ ವೆಕ್ಟರ್ ಕ್ವಾಂಟಿಟಿಗೆ 3 ಕಾಂಪೊನೆಂಟ್ಸ್ ಇರ್ತವೆ. ಒಂದು ಎಕ್ಸ್ ಕಡೆ ಇರೋ ಕಾಂಪೊನೆಂಟು, ಇನ್ನೊಂದು ವೈ ಆ್ಯಕ್ಸಿಸ್ ಕಡೆ ಇರೋ ಕಾಂಪೊನೆಂಟು, ಇನ್ನೊಂದು ಝೆಡ್ ಆ್ಯಕ್ಸಿಸ್ ಕಡೆ ಇರೋ ಕಾಂಪೊನೆಂಟ್. ಆ 3 ಕಾಂಪೊನೆಂಟ್ಗಳು ಆ್ಯಡ್ ಆಗಿ ಅಥವಾ ಸೂಪರ್ಪೋಸ್ ಆಗಿ ನಿಮಗೆ ಆ ವೆಕ್ಟರ್ ಬಂದಿರೋದು. ಓಕೆನಾ? ಕ್ಲಿಯರ್ ತಾನೆ? ಓಕೆ, ಸೊ ಈ ಥರ ನನ್ನ ಮಾಲಿಕ್ಯೂಲ್ಗಳು ಆರ್ ಇನ್ ರ್ಯಾಂಡಮ್ ಮೋಷನ್. ಈಚ್ ಮಾಲಿಕ್ಯೂಲ್ ಈಸ್ ಹ್ಯಾವಿಂಗ್ ಡಿಫ್ರೆಂಟ್ ವೆಲಾಸಿಟಿ. ಪ್ರತಿ ಮಾಲಿಕ್ಯೂಲ್ಗೂ ಬೇರೆ ಬೇರೆ ವೆಲಾಸಿಟಿ ಇದೆ. ಹಂಗಾರೆ ಪ್ರತಿ ಮಾಲಿಕ್ಯೂಲಿನ ವೆಲಾಸಿಟಿನೂ ನಾನು ಏನು ಬರಿಬೋದು? ಪ್ರತಿ ಮಾಲಿಕ್ಯೂಲ್ಗಿರೋ ವೆಲಾಸಿಟಿನ ಹೇಗೆ ಬರಿಬೋದು ನಾನು? 3 ಕಾಂಪೊನೆಂಟ್ಸ್ಗಳು ಸೇರೇ ಬಂದಿರುತ್ತೆ ಪ್ರತಿ ಮಾಲಿಕ್ಯೂಲ್ದು ವೆಲಾಸಿಟಿ. ಸೊ ಐ ಕ್ಯಾನ್ ರೈಟ್ ವೆಲಾಸಿಟಿ ಆಫ್ ಎನಿ ಮಾಲಿಕ್ಯೂಲ್ ಆಸ್ ಎ ಸೂಪರ್ ಪೊಸಿಷನ್ ಆಫ್ ದಿಸ್ 3 ಕಾಂಪೊನೆಂಟ್ಸ್. ನೋಡಿ, ವಿ ಎಕ್ಸ್, ವಿ ವೈ ಆ್ಯಂಡ್ ವಿ ಝೆಡ್. ವಿ ಎಕ್ಸ್ ವೆಕ್ಟರ್, ವಿ ವೈ ವೆಕ್ಟರ್ ಆ್ಯಂಡ್ ವಿ ಝೆಡ್ ವೆಕ್ಟರ್. ಸೂಪರ್ ಪೊಸಿಷನ್ ಆಫ್ ದೀಸ್ 3 ವೆಕ್ಟರ್ಸ್ gives you this velocity vector v vector. So vx, vy, vz ಅಂತ I can write it in brackets. ಓಕೆನಾ? ಹಿಂಗೂ ಬರಿಬೋದು. ಇದು ವೆಲಾಸಿಟಿ ಅಂತಲೇ ಅರ್ಥ, ಈ ಥರ ಬರೆದ್ರು ವೆಲಾಸಿಟಿ ಅಂತಲೇ ಅರ್ಥ. ಓಕೆನಾ? ಕ್ಲಿಯರ್ ತಾನೆ? ಓಕೆ, ಸೊ ಕನ್ಸಿಡರ್ ಎ ಮಾಲಿಕ್ಯೂಲ್. ಇಲ್ಲಿ ಎಷ್ಟೊಂದು ಮಾಲಿಕ್ಯೂಲ್ಸ್ ಇದೆ, ಮೆನಿ 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 ಮಾಲಿಕ್ಯೂಲ್. ಎನ್ ಅನ್ನೋದು ತುಂಬ ದೊಡ್ಡ ನಂಬರ್, ಮಿಲಿಯನ್ಸ್ ಆ್ಯಂಡ್ ಮಿಲಿಯನ್ಸ್ ಆಫ್ ಮಾಲಿಕ್ಯೂಲ್ಸ್ ಇದ್ದಾವೆ ಈಗ ಈ ಕಂಟೈನರ್ ಒಳಗಡೆ. ಅದರಲ್ಲಿ ನಾನು ಯಾವುದೋ ಒಂದು ಮಾಲಿಕ್ಯೂಲ್ ಪಿಕ್ ಮಾಡಿದ್ದೀನಿ, ಇದು. ಸೊ ಈ ಮಾಲಿಕ್ಯೂಲ್ದು ಓಕೆನಾ, ಎಕ್ಸ್ ದಿಕ್ಕಲ್ಲಿರೋ ವೆಲಾಸಿಟಿ ಕಾಂಪೊನೆಂಟ್ ಏನಾಗಿದೆ? ವಿ ಎಕ್ಸ್ 1 ಆಗಿದೆ. ಅದೇ ಥರ ಈ ಮಾಲಿಕ್ಯೂಲ್ದು ವೈ ದಿಕ್ಕಲ್ಲಿರೋ ವೆಲಾಸಿಟಿ ಕಾಂಪೊನೆಂಟ್ ಏನಾಗಿದೆ? ವಿ ವೈ 1 ಆಗಿದೆ. ಅದೇ ಥರ ಈ ಮಾಲಿಕ್ಯೂಲ್ಗೆ ಝೆಡ್ ದಿಕ್ಕಲ್ಲಿರೋ ವೆಲಾಸಿಟಿ ಕಾಂಪೊನೆಂಟ್ ಏನಾಗಿದೆ? ವಿ ಝೆಡ್ 1 ಆಗಿದೆ. ಸೊ ಬಟ್ ನಮ್ಮ ಈ ಡಿಸ್ಕಷನ್ಗೆ ನಾನು ಎಕ್ಸ್ಗಷ್ಟೇ ಸೀಮಿತವಾಗಿರ್ತೀನಿ. I will consider the velocity along x direction. Okay, later on you will understand, you will get a general treatment for y velocities and also
the components along z axis. But now I am considering the x component. ಇದು ಈ ಕಾಂಪೊನೆಂಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಯಾಕೆ ಎಕ್ಸ್ ಕಾಂಪೊನೆಂಟ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ ನಾವು ಅಂದರೆ, ಸೊ ಈಗ ನಾನು ಏನು ಕಂಡುಹಿಡಿತಾ ಇದ್ದೀನಿ ಅಂದರೆ, ಇಲ್ಲಿ ನೋಡಿ, ಇದು ಯಾವ ಪ್ಲೇನಪ್ಪ? ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ನ ಒಳಗೊಂಡಿರೋ ಪ್ಲೇನ್ ಯಾವುದು? ಇದು ಎಕ್ಸ್ ವೈ ಪ್ಲೇನ್. ಇದು ಎಕ್ಸ್ ವೈ ಪ್ಲೇನ್. ಎಕ್ಸ್ ಆಕ್ಸಿಸ್ ಮತ್ತು ಝೆಡ್ ಆಕ್ಸಿಸ್ನ ಒಳಗೊಂಡಿರೋ ಪ್ಲೇನ್ ಯಾವುದು? ಇದು ಎಕ್ಸ್ ಝೆಡ್ ಪ್ಲೇನ್. ವೈ ಆಕ್ಸಿಸ್ ಮತ್ತು ಎಕ್ಸ್ ಆಕ್ಸಿಸ್ ಒಳಗೊಂಡಿರೋ ಪ್ಲೇನ್ ಯಾವುದು? ಇದು ವೈ ಝೆಡ್ ಪ್ಲೇನ್. ಹಾಂ, ಸೊ ಈಗ ನಾನು ಪ್ರೆಷರ್ ಕಂಡುಹಿಡಿತಿದ್ದೀನಲ್ಲ ಗ್ಯಾಸ್ದು. ಸೊ ಪ್ರೆಷರ್ ಅಂದರೆ ಫೋರ್ಸ್ ಬೈ ಏರಿಯಾ. ಸೊ ನಾನು ಯಾವ ಏರಿಯಾ ತಗೋತಾ ಇದ್ದೀನಿ ಅಂದರೆ ವೈ ಝೆಡ್ ಪ್ಲೇನ್ಗೆ ಆಪೋಸಿಟ್ ಆಗಿರೋ ಏರಿಯಾ ತಗೋತಾ ಇದ್ದೀನಿ. ಸೊ ಇದು ವೈ ಝೆಡ್ ಪ್ಲೇನ್ ಅಲ್ವಾ, ಅದಕ್ಕೆ ಆಪೋಸಿಟ್ ಆಗಿರೋ ಏರಿಯಾ ಯಾವುದು? ಇದು ದಿಸ್ ಏರಿಯಾ ಆಫ್ ದ ಕ್ಯೂಬ್. ಈ ಫೇಸ್ ಮೇಲೆ ಏನು ಫೋರ್ಸ್ ಬಿತ್ತು ಆ ಫೋರ್ಸ್ ನೋಟ್ ಮಾಡ್ಕೊಂಡು ಡಿವೈಡೆಡ್ ಬೈ ದಟ್ ಏರಿಯಾ ಮಾಡ್ತೀನಿ. ಆಗ ಆ ಫೇಸ್ ಮೇಲೆ ಬಿದ್ದಿದ್ದು ಪ್ರೆಷರ್ ಗೊತ್ತಾಗುತ್ತೆ. ಆ್ಯಂಡ್ ದಟ್ ಇಟ್ ಸೆಲ್ಫ್ ಇಸ್ ದ ಪ್ರೆಷರ್ ಆಫ್ ದ ಹೋಲ್ ಗ್ಯಾಸ್. ಅರ್ಥ ಆಯ್ತಲ್ಲ? ಸೊ ನಾನು ಪ್ರೆಷರ್ ಕಂಡುಹಿಡಿಯೋಕ್ಕೆ ಯಾವ ಫೇಸ್ ತಗೋತಾ ಇರೋದು ಅಂದರೆ ನಮ್ಮ ವೈ ಝೆಡ್ ಪ್ಲೇನ್ ಇದೆಯಲ್ಲ, ವೈ ಝೆಡ್ ಪ್ಲೇನ್ಗೆ ಆಪೋಸಿಟ್ ಆಗಿರೋ ಫೇಸ್ ಇದು. ಆ ಫೇಸ್ನ ತಗೋತಾ ಇದ್ದೀನಿ. ಅದಕ್ಕೋಸ್ಕರ ನಾನು ಬರೀ ಎಕ್ಸ್ ಕಾಂಪೊನೆಂಟ್ ಅಷ್ಟೇ ನನಗೆ ಬೇಕಾಗಿರೋದು. ಅದಕ್ಕೋಸ್ಕರ ಬಿಕಾಸ್ ಐ ಆಮ್ ಕನ್ಸಿಡ್ರಿಂಗ್ ದ ಫೋರ್ಸ್ ಆ್ಯಕ್ಟಿಂಗ್ ಆನ್ ಎ ಫೇಸ್ ಆಪೋಸಿಟ್ ಟು ವೈ ಝೆಡ್ ಪ್ಲೇನ್. ಇದನ್ನೇ ನಾನೇನಾದರೂ ಫೋರ್ಸ್ ಆ್ಯಕ್ಟಿಂಗ್ ಆನ್ ಎ ಫೇಸ್ ಆಪೋಸಿಟ್ ಟು ಎಕ್ಸ್ ವೈ ಪ್ಲೇನ್ ಮಾಡಿದರೆ ಆಗ ನಾನು ಝೆಡ್ ಕಾಂಪೊನೆಂಟ್ ತಗೋಬೇಕಿತ್ತು, ವಿ ಝೆಡ್ ಒನ್. ಅದೇ ಥರ ಏನಾದರೂ ನಾನು ವಿ ಝೆಡ್ ತಗೋಬೇಕಿತ್ತು. ಅದೇ ಥರ ಏನಾದರೂ ನಾನು ಫೋರ್ಸ್ ಆ್ಯಕ್ಟಿಂಗ್ ಆನ್ ಎ ಫೇಸ್ ಆಪೋಸಿಟ್ ಟು ಎಕ್ಸ್ ಝೆಡ್ ಪ್ಲೇನ್ ಆಫ್ ದ ಕೋಆರ್ಡಿನೇಟ್ ಸಿಸ್ಟಮ್ ಮಾಡಿದರೆ ನಾನಾಗ ಏನು ತಗೋಬೇಕಿತ್ತು? ವೈ ಕಾಂಪೊನೆಂಟ್ ತಗೋಬೇಕಿತ್ತು. ನಾನು ಫೋರ್ಸ್ಗೆ ಯಾವ್ದು ತಗೋತಾ ಇರೋದು? ಆನ್ ಎ ಫೇಸ್ ಆ್ಯಕ್ಟಿಂಗ್ ಆನ್ ದ ಫೋರ್ಸ್ ಎಕ್ಸರ್ಟೆಡ್ ಬೈ ಗ್ಯಾಸ್ ಮಾಲಿಕ್ಯೂಲ್ಸ್ ಆನ್ ದ ಫೇಸ್ ಆ್ಯಕ್ಟಿಂಗ್, ಸಾರಿ, the force exerted by the gas molecules on the face opposite to YZ plane ತಗೊಂಡಿರೋದ್ರಿಂದ I am only concerned with the x component of the velocity Vx. ಓಕೆನಾ? ಸೊ ಈಗ ಸುಮಾರು ಮಾಲಿಕ್ಯೂಲ್ಸ್ ಇದಾವಲ್ವಪ್ಪ, ಮಿಲಿಯನ್ಸ್ ಆ್ಯಂಡ್ ಮಿಲಿಯನ್ಸ್ ಆಫ್ ಮಾಲಿಕ್ಯೂಲ್ಸ್ ಇದ್ದಾವೆ. ಅವೆಲ್ಲದರ ವೆಲಾಸಿಟಿ ಬೇರೆ ಬೇರೆ ಅನ್ನಲ್ಲ. ಸೊ ಅವೆಲ್ಲದ್ರದ್ದು ಎಕ್ಸ್ ಕಾಂಪೊನೆಂಟು ಬೇರೆ 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 ಇರುತ್ತೆ. ಸೊ ಸುಮಾರು ವೆಲಾಸಿಟಿಗಳು ಇರ್ತವೆ ಎಕ್ಸ್ ಕಾಂಪೊನೆಂಟ್ ಕಡೆ. ನೋಡಿ ಇಲ್ಲಿಗ Vx1 ಅದೇ ಥರ. ಸೊ Vx1 ವ್ಯಾಲ್ಯೂ ಆಫ್ ಎಕ್ಸ್ ಕಾಂಪೊನೆಂಟ್ ಆಫ್ ವೆಲಾಸಿಟಿ ಹೊಂದಿರೋ ಮಾಲಿಕ್ಯೂಲ್ಸು ತುಂಬ ಇರ್ತವೆ, ಒಂದು ಗ್ರೂಪೇ ಇರುತ್ತೆ. ಅದೇ ಥರ ಇನ್ನೊಂದು ಗ್ರೂಪ್ ಇರುತ್ತೆ, ಅದು ಚೂರು ಬೇರೆ, Vx2 ಅಷ್ಟು ಎಕ್ಸ್ ಕಾಂಪೊನೆಂಟ್ ಆಫ್ ವೆಲಾಸಿಟಿ ಹೊಂದಿರೋ ಮಾಲಿಕ್ಯೂಲ್ಸ್ಗಳು ಅದೊಂದು ಗ್ರೂಪು. ಅದು Vx2 ಅಷ್ಟು ಎಕ್ಸ್ ಕಾಂಪೊನೆಂಟ್ ಆಫ್ ವೆಲಾಸಿಟಿ ಹೊಂದಿರೋ ಮಾಲಿಕ್ಯೂಲ್ಸ್ದು ಇನ್ನೊಂದು ಗ್ರೂಪ್ ಇರುತ್ತೆ. ಓಕೆನಾ? ಅದೇ ಥರ ಇನ್ನೊಂದು ಗ್ರೂಪ್ ಇರುತ್ತೆ, ಅದೊಂದು ಬೇರೆ ಎಕ್ಸ್ ಕಾಂಪೊನೆಂಟ್ ವೆಲಾಸಿಟಿ Vx3 ಅಂತೀನಿ. ಈ ವೆಲಾಸಿಟಿ ಹೊಂದಿರೋ ಮಾಲಿಕ್ಯೂಲ್ಸ್ದು ಇನ್ನೊಂದು ಗ್ರೂಪ್ ಇರುತ್ತೆ. ಅದೇ ಥರ ಇನ್ನೊಂದು ಗ್ರೂಪ್ ನೋಡಿ Vx4, ಇನ್ನೊಂದು ಅನದರ್ ಎಕ್ಸ್ ಕಾಂಪೊನೆಂಟ್ Vx4. ಈ ವೆಲಾಸಿಟಿ ಹೊಂದಿರೋ ಗ್ರೂಪು ಇನ್ನೊಂದಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಸ್ಕೂಲಲ್ಲಿ ಗ್ರೂಪ್ ಮಾಡಿದ್ರು ಅಲ್ವಾ, 4 ಗ್ರೂಪ್ಸ್ ಮಾಡಿರ್ತಾರೆ. ಸೊ 4 ಕಲರ್ಸ್ ಆಫ್ 4 ಕಲರ್ಗಳದ್ದು ಹೆಸರು ಕೊಟ್ಟಿರ್ತಾರೆ, ರೆಡ್, ಬ್ಲೂ, ಗ್ರೀನ್, ಆರೆಂಜ್ ಅಂತ. ರೆಡ್ ಗ್ರೂಪ್ ಒಂದು ಸೆಟ್ ಆಫ್ ಸ್ಟೂಡೆಂಟ್ಸು, ಇನ್ನೊಂದು ಬ್ಲೂ ಗ್ರೂಪ್ ಅನದರ್ ಸೆಟ್ ಆಫ್ ಸ್ಟೂಡೆಂಟ್ಸ್ ಆಫ್ ದ ಸ್ಕೂಲ್, ಇನ್ನೊಂದು ಆರೆಂಜ್ ಗ್ರೂಪ್ ಅನದರ್ ಸೆಟ್ ಆಫ್ ಸ್ಟೂಡೆಂಟ್ಸು, ಇನ್ನೊಂದು ಗ್ರೀನ್ ಗ್ರೂಪು ಅನದರ್ ಸೆಟ್ ಆಫ್ ಸ್ಟೂಡೆಂಟ್ಸ್. ಸೊ ಇಡೀ ಸ್ಕೂಲಲ್ಲಿರೋ ಎಲ್ಲ ಸ್ಟೂಡೆಂಟ್ಸು ಆ 4ರಲ್ಲಿ ಯಾವ್ದಾದ್ರು ಒಂದು ಗ್ರೂಪಲ್ಲಿ ಇರ್ತಾರೆ. ಅದೇ ಥರ. ಸೊ ನನ್ನ ಹತ್ರ ದ ವೆಲಾಸಿಟೀಸ್ ಆರ್ ಕಂಪ್ಲೀಟ್ಲಿ ರ್ಯಾಂಡಮ್ ಅಲ್ಲ. ಈಚ್ ಮಾಲಿಕ್ಯೂಲ್ ಈಸ್ ಹ್ಯಾವಿಂಗ್ ಡಿಫ್ರೆಂಟ್ ವೆಲಾಸಿಟಿ ಆ್ಯಂಡ್ ದೇ ಆರ್ ಮೂವಿಂಗ್ ಇನ್ ಡಿಫ್ರೆಂಟ್ ರ್ಯಾಂಡಮ್ ಡೈರೆಕ್ಷನ್ಸ್. ಸೊ ಈಗ ನಾನು ಎಕ್ಸ್ ಕಡೆ ಇರೋ ಕಾಂಪೊನೆಂಟ್, ಈಚ್ ವೆಲಾಸಿಟಿ ಹ್ಯಾಸ್ 3 ಕಾಂಪೊನೆಂಟ್ಸ್ ಐ ಸೆಡ್ ನೌ. ಬಟ್ ನಾನೀಗ ಮಾತಾಡ್ತಿರೋದು ಬರೀ ಎಕ್ಸ್ ಕಡೆ ಇರೋ ಕಾಂಪೊನೆಂಟನ್ನು ಮಾತ್ರ ಮಾತಾಡ್ತಾ ಇದ್ದೀನಿ. ಸೊ ಎಕ್ಸ್ ಕಡೆ ಕಾಂಪೊನೆಂಟ್ದು ಮೊದಲನೇ ವೆಲಾಸಿಟಿ ಯಾವುದು? Vx1. ಸೊ ಎಕ್ಸ್ ಕಡೆ ಕಾಂಪೊನೆಂಟ್ದು ಮೊದಲನೇ ವೆಲಾಸಿಟಿ Vx1. ಈ ವೆಲಾಸಿಟಿ ಹೊಂದಿರೋ ಮಾಲಿಕ್ಯೂಲ್ಸ್ದು ಒಂದು ಗ್ರೂಪ್ ಇರುತ್ತೆ. ಅದೇ ಥರ
ಎಕ್ಸ್ ಕಡೆ ಕಾಂಪೊನೆಂಟ್ದು ವೆಲಾಸಿಟಿ Vx2, ಈ ವೆಲಾಸಿಟಿ ಹೊಂದಿರೋ ಮಾಲಿಕ್ಯೂಲ್ಸ್ ಇನ್ನೊಂದು ಗ್ರೂಪ್ ಇರುತ್ತೆ. ಅದೇ ನಿಮ್ಮ ಸ್ಕೂಲ್ದು ಎಕ್ಸಾಂಪಲ್ ತಗೊಳ್ಳಿ. ಈಗ Vx3 ವೆಲಾಸಿಟಿ ಹೊಂದಿರೋ ಕಾಂಪೊನೆಂಟ್ದು ಇನ್ನೊಂದು ಗ್ರೂಪ್ ಇರುತ್ತೆ. Vx4 ವೆಲಾಸಿಟಿ ಹೊಂದಿರೋ ಕಾಂಪೊನೆಂಟ್ದು ಎಕ್ಸ್ ಕಾಂಪೊನೆಂಟ್ Vx4 ವೆಲಾಸಿಟಿ ಇರೋದ್ರದ್ದು ಇನ್ನೊಂದು ಗ್ರೂಪ್ ಇರುತ್ತೆ. ಅದೇ ಥರ ಸುಮಾರು ಗ್ರೂಪ್ಸ್ ಇರ್ತವೆ. ಕೊನೆಗೆ Vxn Vxp ಅಂದ್ಬಿಡ್ತೀನಿ ಕೊನೆ ಕಾಂಪೊನೆಂಟು. ಯಾಕಂದರೆ ಎನ್ ಅನ್ನೋದು ಯೂಸ್ ಆಗ್ಬಿಟ್ಟಿದೆ ನನಗೆ, ಅದಕ್ಕೆ ಹಂಗೆ ಎಮ್ಮು ಯೂಸ್ ಆಗೋಗಿದೆ. ಸೊ ಕೊನೆ ಗ್ರೂಪ್ Vxp ಅನ್ನೋ ಎಕ್ಸ್ ಕಾಂಪೊನೆಂಟ್ ಆಫ್ ವೆಲಾಸಿಟಿ ಇರೋದ್ರದ್ದು ಕೊನೆ ಗ್ರೂಪ್, ಅಲ್ಲೂ ಸುಮಾರು ಮಾಲಿಕ್ಯೂಲ್ಗಳು ಇರ್ತವೆ. ಅರ್ಥ ಆಯ್ತಲ್ಲ? ಸೊ ನಾನೀಗ ಐ ಆಮ್ ಕನ್ಸರ್ನ್ಡ್ ಓನ್ಲಿ ವಿತ್ ಎಕ್ಸ್ ಡೈರೆಕ್ಷನ್ ಆಫ್ ವೆಲಾಸಿಟಿ. ಅದರಲ್ಲೂ ಸುಮಾರು ವೆಲಾಸಿಟಿಗಳು ಇರ್ತವೆ ಎಕ್ಸ್ ಕಡೆ. ಒಂದೊಂದು ವೆಲಾಸಿಟಿಗೂ ಸಮ್ ಗ್ರೂಪ್ ಆಫ್ ಮಾಲಿಕ್ಯೂಲ್ಸ್ ಇರ್ತವೆ. Vx1 ಮೊದಲನೇ ವೆಲಾಸಿಟಿ, ಈ ವೆಲಾಸಿಟಿ ಹೊಂದಿರೋ ಒಂದು ಕಲೆಕ್ಷನ್ ಆಫ್ ಮಾಲಿಕ್ಯೂಲ್ಸ್ ಇರುತ್ತೆ. ಈಗ Vx2 ವೆಲಾಸಿಟಿ ಹೊಂದಿರೋ ಅದೊಂದು ಬೇರೆ ಕಲೆಕ್ಷನ್ ಆಫ್ ಮಾಲಿಕ್ಯೂಲ್ಸು. ಅದೇ ನಿಮ್ದು ಹೇಳಿದ್ನಲ್ಲ ಸ್ಕೂಲ್ದು ಗ್ರೂಪು, ಅದು ನೆನಪಿಸ್ಕೊಳ್ಳಿ. Vx3 ಈ ವೆಲಾಸಿಟಿ ಹೊಂದಿರೋ ಮಾಲಿಕ್ಯೂಲ್ಸ್ ಇನ್ನೊಂದು ಕಲೆಕ್ಷನ್. Vx4 ಈ ವೆಲಾಸಿಟಿ ಹೊಂದಿರೋದು ಎಕ್ಸ್ ಕಡೆಗೆ Vx4 ಅಷ್ಟು, ಅದ್ರದ್ದೇ ಇನ್ನೊಂದು ಗ್ರೂಪ್ ಆಫ್ ಮಾಲಿಕ್ಯೂಲ್ಸ್. ಅದೇ ಥರ Vxp ಕೊನೆಯದು ಪೀತ್ ಗ್ರೂಪ್, ಈ ವೆಲಾಸಿಟಿ ಹೊಂದಿರೋ ಮಾಲಿಕ್ಯೂಲ್ ಅವುಗಳದ್ದೇ ಒಂದು ಗ್ರೂಪ್ ಇರುತ್ತೆ. ಆ ಟೋಟಲ್ ಎಲ್ಲ ನಂಬರ್ ಆಫ್ ಮಾಲಿಕ್ಯೂಲ್ಸು Vx1 ಎಷ್ಟು ಹೊಂದಿದೆ ಮಾಲಿಕ್ಯೂಲ್ಸ್ಗಳ ಗ್ರೂಪಲ್ಲಿ ಎಷ್ಟು ಮಾಲಿಕ್ಯೂಲ್ಸ್ ಇದ್ದಾವೆ, Vx2 ವೆಲಾಸಿಟಿ ಹೊಂದಿರೋ ಮಾಲಿಕ್ಯೂಲ್ಸ್ಗಳ ಗ್ರೂಪಲ್ಲಿ ಎಷ್ಟು ಮಾಲಿಕ್ಯೂಲ್ ಇದ್ದಾವೆ, ಅವೆಲ್ಲ ಮಾಲಿಕ್ಯೂಲ್ಸ್ಗಳ ನಂಬರ್ ಆ್ಯಡ್ ಮಾಡಿದ್ರೆ ಕೊನೆಗೆ ನಿಮ್ಗೆ ಇದೇ ಸಿಗೋದು. ಟೋಟಲ್ ನಂಬರ್ ಆಫ್ ಮಾಲಿಕ್ಯೂಲ್ಸಿಂದ ಕಂಟೈನರೇ ಸಿಗೋದು. ಓಕೆನಾ? ಈಗ ಎಕ್ಸ್ ಕಾಂಪೊನೆಂಟ್ ಆಫ್ ವೆಲಾಸಿಟಿ Vx1 ಇರೋ ಗ್ರೂಪ್ ಆಫ್ ಮಾಲಿಕ್ಯೂಲ್ಸ್ನಷ್ಟೇ ಕನ್ಸಿಡರ್ ಮಾಡಿ. ಸೊ ಆ ಗ್ರೂಪಲ್ಲಿ ಒಂದು ಮಾಲಿಕ್ಯೂಲ್ ಪಿಕ್ ಮಾಡಿ. ಸೊ ಅದೇ ಈ ಮಾಲಿಕ್ಯೂಲ್. ಸೊ ಇದರ ಎಕ್ಸ್ ಕಾಂಪೊನೆಂಟ್ ಆಫ್ ವೆಲಾಸಿಟಿ ಎಷ್ಟಿದೆ ನೋಡಿ, Vx1 ಇದೆ. ಹಂಗೆ ವೈ ಕಾಂಪೊನೆಂಟ್ ಆಫ್ ವೆಲಾಸಿಟಿ ಅದು ನಾವು ಕನ್ಸರ್ನ್ ಇಲ್ಲ ನಮಗೀಗ, ಇರಲಿ, ಅದು Vy1 ಇರಲಿ. ಝೆಡ್ ಕಾಂಪೊನೆಂಟ್ ಆಫ್ ವೆಲಾಸಿಟಿ Vz1 ಇರಲಿ. ಓಕೆನಾ? ಸೊ ಈ ಎಕ್ಸ್ ಕಾಂಪೊನೆಂಟ್ ಆಫ್ ವೆಲಾಸಿಟಿ Vx1 ಇದೆಯಲ್ವ ಈ ಮಾಲಿಕ್ಯೂಲ್ಗೆ. ಸೊ ಈ ಫೇಸ್ ಇಟ್ ಇಸ್ ಪ್ಯಾರಲಲ್ ಟು YZ ಪ್ಲೇನ್ ಅಲ್ವಾ, ದಿಸ್ ಫೇಸ್. ಈ ಫೇಸ್ಗೆ ಒಂದು ಹೆಸರು ಕೊಟ್ಬಿಡೋಣ, ಫೇಸ್ KL ಅಂತ ಹೆಸರು ಕೊಟ್ಬಿಡ್ತೀನಿ, ಫೇಸ್ಗೆ KL. ಸೊ ನೋಡಿ, ಈಗ ಇದು ಈ ಮಾಲಿಕ್ಯೂಲ್ದು ವೆಲಾಸಿಟಿ ಅಲಾಂಗ್ ಎಕ್ಸ್ ಡೈರೆಕ್ಷನ್ Vx1 ಪಾಸಿಟಿವ್ ಅಲ್ವಾ. ಸೊ ಹಂಗಂದ್ರೆ ಇಟ್ ಇಸ್ ಮೂವಿಂಗ್ ಅಲಾಂಗ್ ಎಕ್ಸ್ ಡೈರೆಕ್ಷನ್ದು ಎಕ್ಸ್ ಕಾಂಪೊನೆಂಟ್ ಆಫ್ ವೆಲಾಸಿಟಿ ಈಸ್ ಅಲಾಂಗ್ ಪ್ಲಸ್ ಎಕ್ಸ್ ಆಕ್ಸಿಸ್, ಯಾಕಂದರೆ ಪ್ಲಸ್ Vx1 ಅಲ್ಲ. ಸೊ ಹಂಗಾದರೆ ಈ ಮಾಲಿಕ್ಯೂಲ್ ಏನು ಮಾಡ್ತಾ ಇರುತ್ತೆ, ಈ ಮಾಲಿಕ್ಯೂಲ್ ಈ KL ಅನ್ನೋ ಫೇಸ್ ಇದೆಯಲ್ಲ ಅದನ್ನು ಅಪ್ರೋಚ್ ಮಾಡ್ತಾ ಇರುತ್ತೆ. ಸೊ ಬಿಕಾಸ್ ಇಟ್ಸ್ ಎಕ್ಸ್ ಕಾಂಪೊನೆಂಟ್ ಆಫ್ ವೆಲಾಸಿಟಿ ಈಸ್ ಪ್ಲಸ್ Vx1 ಆಗಿರೋದ್ರಿಂದ, ಸೊ ಇಟ್ ಈಸ್ ಅಪ್ರೋಚಿಂಗ್ ದಿಸ್ ಫೇಸ್ KL ಆಫ್ ದ ಕ್ಯೂಬ್. ಈ KL ಅನ್ನೋ ಫೇಸ್ಗೆ ಅಪ್ರೋಚ್ ಮಾಡ್ತಾ ಇರುತ್ತೆ. ಸೊ ಈಗ ಅದೇನಾಗುತ್ತೆ ನೋಡಿ, ಈಗ ಸೊ ಸ್ವಲ್ಪ ಹೊತ್ತಾದಮೇಲೆ ಆ ಫೇಸ್ಗೆ ಹೊಡೆಯುತ್ತೆ, ಹೊಡೆದ್ಬಿಟ್ಟು ಅದೇನಾಗುತ್ತೆ ರಿಬೌಂಡ್ ಆಗಿಬಿಡುತ್ತೆ ಮತ್ತೆ ಕಂಟೈನರ್ ಒಳಗೆ. ಸೊ ಈಗ ರಿಬೌಂಡ್ ಆದಾಗ ನೋಡಿ, ಈಗ ಸೊ ರಿಬೌಂಡ್ ಆದಾಗ ಆಗ ಅದ್ರದ್ದು ಎಕ್ಸ್ ಕಾಂಪೊನೆಂಟ್ ಮಾತ್ರ ರಿವರ್ಸ್ ಆಗುತ್ತೆ ಅಷ್ಟೆ. ಬಟ್ ವೈ ಕಾಂಪೊನೆಂಟ್ ಆ್ಯಂಡ್ ಝೆಡ್ ಕಾಂಪೊನೆಂಟ್ ಆರ್ ಸೇಮ್. ಇಟ್ಸ್ ಎಕ್ಸ್ ಕಾಂಪೊನೆಂಟ್ ಓನ್ಲಿ ರಿವರ್ಸಸ್. ಯಾಕಂದರೆ ಈಗ ನೋಡಿ, ಈಗ ಸೊ ಎ ಮಾಲಿಕ್ಯೂಲ್ ವಾಸ್ ಗೋಯಿಂಗ್ ಲೈಕ್ ದಿಸ್, ಇಟ್ ಹಿಟ್ ದ ವಾಲ್ ಆ್ಯಂಡ್ ಇಟ್ ಈಸ್ ಕಮಿಂಗ್ ಬ್ಯಾಕ್. ಸೊ ಉಲ್ಟಾ ಈ ಕಡೆ ಬರ್ತಾ ಇದೆಯಲ್ಲ, ಮತ್ತೆ ಈ ಕಡೆ ಹೋಗ್ತಿದೆಯಲ್ಲ. ಸೊ ಆದ್ದರಿಂದ ಆದರೆ ಎಕ್ಸ್ ಕಾಂಪೊನೆಂಟ್ ಅಷ್ಟೇ ರಿವರ್ಸ್ ಆಗುತ್ತೆ, ವೈ ಆ್ಯಂಡ್ ಝೆಡ್ ಕಾಂಪೊನೆಂಟ್ಸ್ಗಳು ರಿವರ್ಸ್ ಆಗೋದಿಲ್ಲ. ಯಾಕಂದರೆ ಇಟ್ ಹ್ಯಾಸ್ ಹಿಟ್ ಟು ಎ ವಾಲ್ ವಿಚ್ ಇಸ್ ಪ್ಯಾರಲಲ್ ಟು YZ ಪ್ಲೇನ್. YZ ಪ್ಲೇನ್ಗೆ ಪ್ಯಾರಲಲ್ ಆಗಿರೋ ವಾಲ್ಗೆ ಹೊಡೆದಿರೋದು ಇದು YZ ಪ್ಲೇನ್. YZ ಪ್ಲೇನ್ಗೆ ಪ್ಯಾರಲಲ್ ಆಗಿರೋ ವಾಲ್ಗೆ ಮಾಲಿಕ್ಯೂಲ್ ಹೊಡೆದಿರೋದ್ರಿಂದ ವೈ ಆ್ಯಂಡ್ ಝೆಡ್ ಕಾಂಪೊನೆಂಟ್ಸ್ ಚೇಂಜ್ ಆಗಲ್ಲ, ಎಕ್ಸ್ ಕಾಂಪೊನೆಂಟ್ ಮಾತ್ರ ರಿವರ್ಸ್ ಆಗುತ್ತೆ. ಸೊ ಇದು ರಿಬೌಂಡ್ ಆದಮೇಲೆ ಹಂಗಾದರೆ ಆ ಮಾಲಿಕ್ಯೂಲ್ದು ಎಕ್ಸ್ ಕಾಂಪೊನೆಂಟ್ ಏನಾಗುತ್ತೆ, ಮೈನಸ್ Vx1 ಆಗುತ್ತೆ. ವೈ ಕಾಂಪೊನೆಂಟ್ ಅಷ್ಟೇ ಇರುತ್ತೆ Vy1, ಝೆಡ್ ಕಾಂಪೊನೆಂಟ್ ಕೂಡ ಅಷ್ಟೇ ಇರುತ್ತೆ Vz1. ಈಗ ವಾಟ್ ಈಸ್ ದ ಚೇಂಜ್ ಇನ್ ಮೊಮೆಂಟಮ್ ಆಫ್ ದ ಮಾಲಿಕ್ಯೂಲ್? ಸೊ ಮಾಲಿಕ್ಯೂಲ್ದು ಚೇಂಜ್ ಇನ್ ಮೊಮೆಂಟಮ್ ಎಷ್ಟು? ಸೊ ಈಗ ನೋಡಿ, ಸೊ ಮಾಲಿಕ್ಯೂಲಿನ ಚೇಂಜ್ ಇನ್ ಮೊಮೆಂಟಮ್ ಕಂಡುಹಿಡಿಯೋಣ.
ಸೊ ಚೇಂಜ್ ಇನ್ ಮೊಮೆಂಟಮ್ ಅಂದ್ರೆ ಏನಪ್ಪ, ಫೈನಲ್ ಮೊಮೆಂಟಮ್ ಮೈನಸ್ ಇನಿಷಿಯಲ್ ಮೊಮೆಂಟಮ್. ಓಕೆ, ಸೊ ವಾಟ್ ವಾಸ್ ದ ಮೊಮೆಂಟಮ್ ಆಫ್ ದ ಮಾಲಿಕ್ಯೂಲ್ ಬಿಫೋರ್ ಕೊಲಿಷನ್? ಮೊಮೆಂಟಮ್ ಅಂದ್ರೇನು? ಫಸ್ಟ್ ಮೊಮೆಂಟಮ್ ಅಂದ್ರೆ ಏನು ಬರೆದ್ಬಿಡೋಣ. ನಿಮ್ಮ ಲಾಸ್ ಆಫ್ ಮೋಷನಲ್ಲಿ ಓದಿದ್ದೀರ. ಸೊ ಮೊಮೆಂಟಮ್ ಅಂದರೆ ಮಾಸ್ ಇಂಟು ವೆಲಾಸಿಟಿ, ಇದು ಮೊಮೆಂಟಮ್. ಮಾಸ್ ಇಂಟು ವೆಲಾಸಿಟಿ. ಓಕೆ, ಬಟ್ ನಾನು ಹೇಳಿದ್ನಲ್ಲ, ವೆಲಾಸಿಟಿನ ಬೇಕಾದ್ರೆ ನೀವು ಹಿಂಗೂ ಬರಿಬೋದು. ಏನಂತ? ವಿ ಎಕ್ಸ್ ವಿ ವೈ ವಿ ಝೆಡ್ ಅಂತ. ಸೊ ಹಂಗಾರೆ ಮೊಮೆಂಟಮ್ ಆಫ್ ದ ಮಾಲಿಕ್ಯೂಲ್ ಬಿಫೋರ್ ಕೊಲಿಷನ್ ಏನಂಗಾರೆ, ಕೊಲೈಡ್ ಆಗೋ ಮುಂಚೆ ಮಾಲಿಕ್ಯೂಲ್ದು ಮೊಮೆಂಟಮ್ ಎಷ್ಟು? ಎಮ್ ಇಂಟು ವಿ ಎಕ್ಸ್ ಒನ್. 1 minute. ಓಕೆ, ಮೊಮೆಂಟಮ್ ಆಫ್ ದ ಮಾಲಿಕ್ಯೂಲ್ ಬಿಫೋರ್ ಕೊಲಿಷನ್ ನೋಡಿ ಇಲ್ಲಿ, ಪಿ ಇನಿಷಿಯಲ್ ಅಂತೀನಿ. ಸೊ ಎಮ್ ಇಂಟು ವಿ ಎಕ್ಸ್ ಒನ್ ವಿ ವೈ ಒನ್ ವಿ ಝೆಡ್ ಒನ್. ಓಕೆನಾ? ಸೊ ಎಮ್ನ ಒಳಗಿಂಟು ಮಾಡಿ, ಎಮ್ ಇಂಟು ವಿ ಎಕ್ಸ್ ಒನ್ ಕಾಮ ಎಮ್ ಇಂಟು ವಿ ವೈ ಒನ್ ಕಾಮ ಎಮ್ ಇಂಟು ವಿ ಝೆಡ್ ಒನ್. ಸೊ ದಿಸ್ ದ ಮೊಮೆಂಟಮ್ ಆಫ್ ದ ಮಾಲಿಕ್ಯೂಲ್ ಬಿಫೋರ್ ಕೊಲಿಷನ್. ಸೊ ವಾಟ್ ಇಸ್ ಮೊಮೆಂಟಮ್ ಆಫ್ ದ ಮಾಲಿಕ್ಯೂಲ್ ಆಫ್ಟರ್ ಕೊಲಿಷನ್? ಪಿ ಫೈನಲ್ ಅಂತೀನಿ. ಸೊ ಆಫ್ಟರ್ ಕೊಲಿಷನ್ ವೆಲಾಸಿಟಿ ಏನು ನೋಡಿ ಮಾಲಿಕ್ಯೂಲ್ದು? ಮೈನಸ್ ವಿ ಎಕ್ಸ್ ಒನ್ ವಿ ವೈ ಒನ್ ವಿ ಝೆಡ್ ಒನ್. ಬಿಫೋರ್ ಕೊಲಿಷನ್ ವೆಲಾಸಿಟಿ ಏನು? ವಿತ್ ದಿಸ್ ವಾಲ್, ಬಿಫೋರ್ ಕೊಲಿಷನ್ ವಿತ್ ದಿಸ್ ವಾಲ್ ವೆಲಾಸಿಟಿ ಏನು? ವಿ ಎಕ್ಸ್ ಒನ್ ವಿ ವೈ ಒನ್ ವಿ ಝೆಡ್ ಒನ್. ಆಫ್ಟರ್ ಕೊಲಿಷನ್ ವೆಲಾಸಿಟಿ ಆಫ್ ದ ಮಾಲಿಕ್ಯೂಲ್ ಇಸ್ ಮೈನಸ್ ವಿ ಎಕ್ಸ್ ಒನ್ ವಿ ವೈ ಒನ್ ವಿ ಝೆಡ್ ಒನ್. ಸೊ ಹಂಗಾರೆ ವಾಟ್ ಈಸ್ ದ ಮೊಮೆಂಟಮ್ ಆಫ್ಟರ್ ಕೊಲಿಷನ್? ಹಂಗಾರೆ ಎಮ್ ಇಂಟು ಮೈನಸ್ ವಿ ಎಕ್ಸ್ ಒನ್, ಆಮೇಲೆ ಎಮ್ ಇಂಟು ವಿ ವೈ ಒನ್, ಆಮೇಲೆ ಎಮ್ ಇಂಟು ವಿ ಝೆಡ್ ಒನ್. ಸೊ ಇದನ್ನ, ಸೊ ಹಂಗಾರೆ ಚೇಂಜ್ ಇನ್ ಮೊಮೆಂಟಮ್ ಆಫ್ ದ ಮಾಲಿಕ್ಯೂಲ್ ಏನಪ್ಪ? ದಿಸ್ ಮೈನಸ್ ದಿಸ್ ಮಾಡಿದಾಗ, ಇದು ಮೈನಸ್ ಇದು ಮಾಡಿದಾಗ, ಸೊ ಏನಾಗುತ್ತೆ ನೋಡಿ ಆಗ ಮೈನಸ್, ಸೊ ದಿಸ್ ಇಸ್ ಮೈನಸ್ ವಿ ಎಕ್ಸ್ ಒನ್, m into minus vx1, that is minus vx minus m into vx1. So this minus this, so ಏನಾಯ್ತು ಹಂಗಾರೆ minus 2m vx1, this minus this 0, this minus this. ಅದೇ, ಸೊ ಎರಡು ವೆಕ್ಟರ್ಸ್ನ ಸಬ್ಟ್ರಾಕ್ಟ್ ಮಾಡಬೇಕು ಆದರೆ ಎಕ್ಸ್ ಕಾಂಪೊನೆಂಟ್ಸ್ನ ಸಬ್ಟ್ರಾಕ್ಟ್ ಮಾಡಿ, ವೈ ಕಾಂಪೊನೆಂಟ್ಸನ್ನು ಸಬ್ಟ್ರಾಕ್ಟ್ ಮಾಡಿ, ಝೆಡ್ ಕಾಂಪೊನೆಂಟ್ಸನ್ನು ಸಬ್ಟ್ರಾಕ್ಟ್ ಮಾಡಿ ಅಷ್ಟೇ. ಸೊ ದೆರ್ ಇಸ್ ನೋ ಚೇಂಜ್ ಇನ್ ಮೊಮೆಂಟಮ್ ಅಲಾಂಗ್ ವೈ ಆ್ಯಂಡ್ ಝೆಡ್ ಆಕ್ಸಿಸ್ ನೋಡಿ 0 0, but there is a change in momentum of the molecule along x-axis, that is minus 2m into vx1. Okay na? ಹೆಂಗೆ ಅಂತ ಗೊತ್ತಾಯ್ತಲ್ಲ? ಸೊ ಫೈನಲ್ ಮೊಮೆಂಟಮ್ ಇಸ್ m into minus vx1, m into vy1. Okay. So there is only change in momentum along x-axis. Okay na? There is no change in momentum along y-axis. So now I can write finally, see here, after rebounding, the y component and z component are same. So ರಿಬೌಂಡ್ ಆದಮೇಲೆ ವೈ ಕಾಂಪೊನೆಂಟ್ ಝೆಡ್ ಕಾಂಪೊನೆಂಟ್ಗಳು ಸೇಮ್ ಇರೋದ್ರಿಂದ ದೆರ್ ಇಸ್ ನೋ ಚೇಂಜ್ ಇನ್ ಮೊಮೆಂಟಮ್ ಅಲಾಂಗ್ ವೈ ಆ್ಯಂಡ್ ಝೆಡ್ ಆಕ್ಸಿಸ್, ಬಟ್ ದೆರ್ ಈಸ್ ಎ ಚೇಂಜ್ ಇನ್ ಮೊಮೆಂಟಮ್ ಓನ್ಲಿ ಅಲಾಂಗ್ ಎಕ್ಸ್ ಆಕ್ಸಿಸ್. ಓಕೆ, ಅಷ್ಟೇ ಮಾಡೋಣ. ನಾವು ಫ್ರೆಶ್ಲಿ ನೋಟ್ ಡೌನ್ ದಿಸ್. ದೆರ್ ಇಸ್ ನೋ ಚೇಂಜ್ ಇನ್ ಮೊಮೆಂಟಮ್ ಅಲಾಂಗ್ ವೈ ಆ್ಯಂಡ್ ಎಕ್ಸ್, ದೆರ್ ಇಸ್ ಓನ್ಲಿ ಚೇಂಜ್ ಇನ್ ದೆರ್ ಇಸ್ ನೋ ಚೇಂಜ್ ಇನ್ ಮೊಮೆಂಟಮ್ ಅಲಾಂಗ್ ವೈ ಆ್ಯಂಡ್ ಝೆಡ್, there is only change in momentum along x-axis. That only I will calculate, that's it. So what was the initial momentum along x-axis before collision? Momentum means mass into velocity. So collide ಆಗೋ ಮುಂಚೆ ಏನಪ್ಪ ಹಂಗಾರೆ ಮೊಮೆಂಟಮ್ x ಕಡೆ ಮಾಲಿಕ್ಯೂಲ್ದು m into vx1. So after collision x ಕಡೆ ಏನು ಮೊಮೆಂಟಮ್ m into minus vx1. ಹಂಗಾರೆ ಚೇಂಜ್ ಇನ್ ಮೊಮೆಂಟಮ್ ಏನಾಯ್ತು ಹಂಗಾರೆ? Final momentum minus initial momentum. Note down this. That was also correct, but there I had considered both x and y, both y and z, all the three.
xyz axis, but here I am considering only x axis because anyhow the change in momentum along y axis and z axis is 0 for that reason. So what was the momentum of the molecule before collision along x axis? M into vx1. After collision, that is m into minus vx1. So what is the change in momentum? Final momentum minus initial momentum of the molecule. M into vx1 minus m into vx1. So this minus this, that is 2m vx1. So one ಈ ಮಾಲಿಕ್ಯೂಲ್ ಇದೆಯಲ್ಲ, ಇದು ಆ ವಾಲ್ ಮೇಲೆ ಹೊಡೆದು ಈ ಕಡೆ ರಿಬೌಂಡ್ ಆದಾಗ ಚೇಂಜ್ ಇನ್ ಮೊಮೆಂಟಮ್ ಎಷ್ಟು ಮಾಲಿಕ್ಯೂಲ್ದು? minus 2m vx1. That's it. And the momentum is changing only along x direction. Momentum is not changing along z and y. So there is no y and z component of velocity in this expression. So change in momentum of the molecule when it collides this wall KL. ನನ್ನ ಮೊಮೆಂಟಮ್ ಆಫ್ ದ ಮಾಲಿಕ್ಯೂಲು KL ಅನ್ನೋ ವಾಲ್ ಮೇಲೆ ಕೊಲೈಡ್ ಆದಾಗ ಅದರ ಚೇಂಜ್ ಇನ್ ಮೊಮೆಂಟಮ್ ಎಷ್ಟು? minus 2m vx1. ಓಕೆನಾ? So this is the change in momentum of the molecule, minus 2m vx1. ಹಂಗಾದರೆ what is the momentum imparted to the wall? ವಾಲ್ ಮೇಲೆ ಮಾಲಿಕ್ಯೂಲ್ ಹಾಕಿದ ಮೊಮೆಂಟಮ್ ಎಷ್ಟು? ಅಥವಾ ವಾಲ್ ಮೇಲೆ ಮಾಲಿಕ್ಯೂಲಿಂದ ಇಂಪಾರ್ಟ್ ಆಗಿರೋ ಮೊಮೆಂಟಮ್ ಎಷ್ಟು? ಹಂಗಾರೆ ಚೇಂಜ್ ಇನ್ ಮೊಮೆಂಟಮ್ ಆಫ್ ದ ಮಾಲಿಕ್ಯೂಲ್ ಎಷ್ಟಪ್ಪ? minus 2m vx1. That's it. Change in momentum of the molecule is minus 2m vx1. Then this is the momentum which molecule has imparted on the wall. Wall ಮೇಲೆ ಹಾಕಿರೋ ಮೊಮೆಂಟಮು ಇಷ್ಟೇ ಮಾಲಿಕ್ಯೂಲು. ನಮ್ಮ ಮಾಲಿಕ್ಯೂಲ್ ಚೇಂಜ್ ಇನ್ ಮೊಮೆಂಟಮ್ ಅಷ್ಟು. ಓಕೆನಾ? minus 2m vx1. ಹಂಗಾರೆ ವಾಲ್ ಮೇಲೆ ಬಿದ್ದಿದ್ದ ಮೊಮೆಂಟಮ್ ಏನು? ಮೊಮೆಂಟಮ್ ಇಂಪಾರ್ಟೆಡ್ ಆನ್ ದ ವಾಲ್ ಡ್ಯೂ ಟು ಮಾಲಿಕ್ಯೂಲ್. ದಟ್ ಈಸ್ ಸೊ ಪ್ರತಿ ಕೊಲಿಷನಿಂದ ನಮ್ಮ ಫೇಸ್ KL ಮೇಲೆ, KL ಅನ್ನೋ ಫೇಸ್ ಮೇಲೆ ಪ್ರತಿ ಕೊಲಿಷನಿಂದ ಮೊಮೆಂಟಮ್ ಇಂಪಾರ್ಟ್ ಆಗಿರೋದು ಎಷ್ಟು ಅಂದರೆ, ಪ್ರತಿ ಕೊಲಿಷನ್ದು ಮಾಲಿಕ್ಯೂಲಿಂದ ಏನು ಮೊಮೆಂಟಮ್ ಚೇಂಜ್ ಆಯಿತು ಮಾಲಿಕ್ಯೂಲ್ಗೆ, ಅದರ ಆಪೋಸಿಟ್, ದ ನೆಗೆಟಿವ್ ಆಫ್ ದಟ್. ಸೊ ದ ಚೇಂಜ್ ಇನ್ ಮೊಮೆಂಟಮ್ ಆಫ್ ದ ಮಾಲಿಕ್ಯೂಲ್ ಇಸ್ ದಿಸ್ ಮಚ್, ದೆನ್ ಮೊಮೆಂಟಮ್ ಇಂಪಾರ್ಟೆಡ್ ಟು ದ ವಾಲ್ ಇಸ್ ಮೈನಸ್ ಆಫ್ ದಟ್. ಯಾಕಂದರೆ ಗೊತ್ತಲ್ಲ ನ್ಯೂಟನ್ಸ್ ಲಾ, ಫಾರ್ ಎವ್ರಿ ಆ್ಯಕ್ಷನ್ ದರ್ ಇಸ್ ಅನ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ರಿಯಾಕ್ಷನ್. ಮಾಲಿಕ್ಯೂಲಿನ ಚೇಂಜ್ ಇನ್ ಮೊಮೆಂಟಮ್ ಇಷ್ಟು, ಬಟ್ ವಾಲ್ ಮೇಲೆ ಬಿದ್ದಂಥ ಮೊಮೆಂಟಮ್ ಏನು? ಆಪೋಸಿಟ್ ಟು ದಟ್, ದ ಮೊಮೆಂಟಮ್ ಇಂಪಾರ್ಟೆಡ್ ಟು ದ ವಾಲ್. ಸೊ ಏನಾಯ್ತು ಹಂಗಾರದು? 2m vx1. ಓಕೆನಾ? ಅರ್ಥ ಆಯ್ತಲ್ಲ? ಸೊ ದಿಸ್ ಇಸ್ ದ ಮೊಮೆಂಟಮ್ ಇಂಪಾರ್ಟೆಡ್ ಟು ದ ವಾಲ್ ಬೈ ಒನ್ ಕೊಲಿಷನ್. ಸೊ ಈ KL ಅನ್ನೋ ವಾಲ್ ಮೇಲೆ ಒಂದು ಕೊಲಿಷನಿಂದ ಎಷ್ಟು ಮೊಮೆಂಟಮ್ ಬಿದ್ದಿದೆ? 2m vx1. ಓಕೆನಾ? ರಿಮೆಂಬರ್, ಡ್ಯೂ ಟು ಒನ್ ಕೊಲಿಷನ್ ಆಫ್ ದ ಮಾಲಿಕ್ಯೂಲ್ ಹ್ಯಾವಿಂಗ್ ವೆಲಾಸಿಟಿ vx1 ಅಲಾಂಗ್ x ಡೈರೆಕ್ಷನ್, ದ ಮೊಮೆಂಟಮ್ ಇಂಪಾರ್ಟೆಡ್ ಟು ದ ವಾಲ್ ಇಸ್ 2m vx1. ಕ್ಲಿಯರಾ? ಸೊ ಈಗ ಇನ್ನು ಪ್ರೆಷರ್ ಕಂಡುಹಿಡಿಬೇಕು ನಾವು. ಈಗ ನಮಗೆ ಒಂದು ಮಾಲಿಕ್ಯೂಲು vx1 ವೆಲಾಸಿಟಿ ಹೊಂದಿದ್ದ ಒಂದು ಮಾಲಿಕ್ಯೂಲು ಆ ವಾಲ್ ಮೇಲೆ ಹೊಡೆದು ರಿಬೌಂಡ್ ಆದಾಗ ವಾಲ್ ಮೇಲೆ ಎಷ್ಟು ಮೊಮೆಂಟಮ್ ಬಿತ್ತು ಅದು ಸಿಕ್ತು ಅಷ್ಟೇ ನಮಗೆ, 2m vx1. ಸ್ಟಿಲ್ ವಿ ಹ್ಯಾವ್ ಟು ಫೈಂಡ್ ಫಾರ್ ದ ಪ್ರೆಷರ್. ಓಕೆನಾ? ಸೊ ಈಗ ನಾನು ಪ್ರೆಷರ್ ಕಂಡುಹಿಡಿಬೇಕು. ನಾನು ಇನ್ನೂ ಹೆಂಗೆ ಕಂಡುಹಿಡಿತೀನಿ ನೋಡೋಣ. ಸೊ ಈಗ ನಾನು ಒಂದು ಟೈಮ್ ತಗೋತೀನಿ, ಡೆಲ್ಟಾ ಟಿ. ಈ ಡೆಲ್ಟಾ ಟಿ ಅಷ್ಟು ಟೈಮಲ್ಲಿ ಈ ವಾಲ್ ಮೇಲೆ, KL ಅನ್ನೋ ವಾಲ್ ಮೇಲೆ ಡೆಲ್ಟಾ ಟಿ ಅಷ್ಟು ಟೈಮಲ್ಲಿ vx1 ವೆಲಾಸಿಟಿ ಕಾಂಪೋನೆಂಟ್ ಹೊಂದಿದ್ದ ವೆಲಾಸಿಟಿಗಳು ಎಷ್ಟು ಹೊಡಿತವೆ ಅಂತ ಕಂಡುಹಿಡಿಬೇಕು. ಕ್ಲಿಯರಾ? ಆನ್ ದಿಸ್ ವಾಲ್ KL, ಐ ವಾಂಟ್ ಟು ಫೈಂಡ್ ಇನ್ ಎ ಡೆಲ್ಟಾ ಟಿ ಟೈಮ್ ಹೌ ಮೆನಿ ಮಾಲಿಕ್ಯೂಲ್ಸ್ ಹ್ಯಾವಿಂಗ್ ದ ವೆಲಾಸಿಟಿ ಅಲಾಂಗ್ x ಡೈರೆಕ್ಷನ್ vx1 ವಿಲ್ ಹಿಟ್ ದ ವಾಲ್.
ಎಕ್ಸ್ ದಿಕ್ಕಲ್ಲಿ Vx1 ವೆಲಾಸಿಟಿ ಇರೋ ಎಷ್ಟು ಮಾಲಿಕ್ಯೂಲ್ಗಳು ಆ ಗೋಡೆಗೆ ಹೊಡಿತವೆ ಇನ್ ಎ ಟೈಮ್ ಡೆಲ್ಟಾ ಟಿ, ಅದನ್ನು ನಾನು ಕಂಡುಹಿಡಿಬೇಕು. ಓಕೆನಾ? ಓಕೆ, ಹೆಂಗೆ ಕಂಡುಹಿಡಿತೀನಿ ನೋಡಿ. ಸೊ ಈಗ ನಮ್ಮ ಕಂಟೈನರಲ್ಲಿ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಪರ್ ಯೂನಿಟ್ ವಾಲ್ಯೂಮ್ ಎಷ್ಟಪ್ಪ? ಟೋಟಲ್ ಎಲ್ಲ ಮಾಲಿಕ್ಯೂಲ್ಸ್ ಸೇರಿ ಪರ್ ಯೂನಿಟ್ ವಾಲ್ಯೂಮ್ ಇರೋ ಮಾಲಿಕ್ಯೂಲ್ಸ್ ಎನ್, ಅದು ಹೆಂಗೆ ಬಂತು? ಕ್ಯಾಪಿಟಲ್ N/V ಮಾಡಿದೆ. ಅದು ಓಕೆ. ನಾನೀಗ ಇನ್ನೊಂದು ಡಿಫೈನ್ ಮಾಡ್ಕೊತೀನಿ, N1 ಅಂತ. ಸೊ N1 ಏನು ಅಂದರೆ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಪರ್ ಯೂನಿಟ್ ವಾಲ್ಯೂಮ್ ಹ್ಯಾವಿಂಗ್ x component of velocity Vx1. ನೋಡಿ, ಈ ಕಂಟೈನರ್ ಒಳಗಡೆ Vx1 x ಕಾಂಪೊನೆಂಟ್ ಆಫ್ ವೆಲಾಸಿಟಿ ಇರುವಂಥ ಮಾಲಿಕ್ಯೂಲ್ಗಳು, ಅಂಥ ಮಾಲಿಕ್ಯೂಲ್ಗಳು ಪರ್ ಯೂನಿಟ್ ವಾಲ್ಯೂಮ್ ಎಷ್ಟಿರಲಿ ಅದನ್ನು N1 ಅಂತ ಕರಿತೀನಿ. ಸೊ N1 ಬಿ ದ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಪರ್ ಯೂನಿಟ್ ವಾಲ್ಯೂಮ್ ಇನ್ಸೈಡ್ ದಿಸ್ ಕಂಟೈನರ್ having the x component of velocity Vx1. ಅರ್ಥ ಆಯ್ತಲ್ಲ? x ಕಾಂಪೊನೆಂಟ್ Vx1 ಇರೋ ಮಾಲಿಕ್ಯೂಲ್ಗಳು ಪರ್ ಯೂನಿಟ್ ವಾಲ್ಯೂಮ್ ಈ ಕಂಟೈನರಲ್ಲಿ ಎಷ್ಟಿರಲಿ? N1 ಇರಲಿ. ಎಲ್ಲ ಅಲ್ಲ, ಎಲ್ಲ ಅಂದರೆ ಅದು ಟೋಟಲ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಪರ್ ಯೂನಿಟ್ ವಾಲ್ಯೂಮ್, ಅದು n, ಸ್ಮಾಲ್ n. ಬಟ್ ನಾನೀಗ x ಕಾಂಪೊನೆಂಟಲ್ಲಿ Vx1 ಇರೋ ಮಾಲಿಕ್ಯೂಲ್ಸ್ಗಳು ಪರ್ ಯೂನಿಟ್ ವಾಲ್ಯೂಮ್ ಎಷ್ಟಿರಲಿ? N1 ಇರಲಿ. ಕ್ಲಿಯರಾ? ಅಗೇನ್ ಹೇಳ್ಸೆ, N1 is the total number of molecules per unit volume having only x component of velocity Vx1. ಕ್ಲಿಯರಾ? ಈಗ ಈ ನಂಬರ್ ಗೊತ್ತಿದ್ರೆ ನನಗೆ ಡೆಲ್ಟಾ ಟಿ ಟೈಮಲ್ಲಿ ಈ ಕೆ ಎಲ್ ಅನ್ನೋ ವಾಲ್ ಮೇಲೆ ಎಷ್ಟು ಮಾಲಿಕ್ಯೂಲ್ ಹೊಡಿತವೆ ಅಂತ ಗೊತ್ತಾಗುತ್ತೆ ನೋಡಿ. ಈಗ ಅರ್ಥ ಆಯ್ತಲ್ಲ? ಸೊ ಈಗ ನಾನು ಫಿಗರ್ನ ಮತ್ತೆ ಇಲ್ಲಿ ಬರಿತೀನಿ ನೋಡಿ. ಈಗ ನೀಟಾಗಿ ನೋಡಿ ಎಲ್ಲ. ಸೊ ಇದು ನಿಮ್ಮ ವಾಲು, ಏನಿದು? ಕೆ ಎಲ್ ಅನ್ನೋ ವಾಲ್ ಇದು. ಓಕೆನಾ? ಸೊ ದಿಸ್ ಇಸ್ ಯುವರ್ ವಾಲ್ ಕೆ ಎಲ್. ಇದರಲ್ಲಿ Vx1 ವೆಲಾಸಿಟಿ ಇರೋ ಸೊ ಇದು ಕೆ ಎಲ್ ಅನ್ನೋದು ವಾಲು. ಈ ವಾಲ್ ಮೇಲೆ Vx1 ಎಕ್ಸ್ ಕಾಂಪೊನೆಂಟ್ ವೆಲಾಸಿಟಿ ಇರೋ ಮಾಲಿಕ್ಯೂಲ್ಗಳು ಡೆಲ್ಟಾ ಟಿ ಅನ್ನೋ ಟೈಮಲ್ಲಿ ಎಷ್ಟು ಹೊಡಿತವೆ ಅನ್ನೋದು ಬೇಕು. ಓಕೆನಾ? ಅಂಥ ಮಾಲಿಕ್ಯೂಲ್ಗಳು ನಮ್ಮ ಕಂಟೈನರಲ್ಲಿ ಪರ್ ಯೂನಿಟ್ ವಾಲ್ಯೂಮ್ ಎಷ್ಟಿರಲಿ ಅಂತ ಇದ್ದೀನಿ? N1 ಅಷ್ಟಿರಲಿ ಅಂತ ಇದ್ದೀನಿ. ಓಕೆನಾ? N1 ಇಸ್ ದ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಪರ್ ಯೂನಿಟ್ ವಾಲ್ಯೂಮ್ ಹ್ಯಾವಿಂಗ್ ಎಕ್ಸ್ ಕಾಂಪೊನೆಂಟ್ ಆಫ್ ವೆಲಾಸಿಟಿ Vx1. ಎಕ್ಸ್ ಕಾಂಪೊನೆಂಟ್ Vx1 ಇರೋ ವೆಲಾಸಿಟಿ ಇನ್ನು ಮಾಲಿಕ್ಯೂಲ್ಗಳ ಪರ್ ಯೂನಿಟ್ ವಾಲ್ಯೂಮ್ N1. ಓಕೆನಾ? ಈಗ ಇಂಥವು ಡೆಲ್ಟಾ ಟಿ ಟೈಮಲ್ಲಿ ಎಷ್ಟು ಹೊಡಿತವೆ ಈ ಕೆ ಎಲ್, ಅದೇ ಈ ಕೆ ಎಲ್ ಅನ್ನೋ ವಾಲ್ ಮೇಲೆ ಅನ್ನೋದು ಕಂಡುಹಿಡಿತಾ ಇದ್ದೀನಿ ನೋಡಿ. ಈಗ ಹೆಂಗೆ ಕಂಡುಹಿಡಿತೀನಿ ನೋಡಿ. ಈಗ ಈ ವಾಲ್ ಪಕ್ಕ ಕಂಟೈನರ್ ಒಳಗಡೆ ಒಂದು ಸಣ್ಣ ಏರಿಯಾ ತಗೊಳ್ಳಿ, ವಾಲ್ಯೂಮ್ ತಗೊಳ್ಳಿ, ಸಣ್ಣ ವಾಲ್ಯೂಮ್ ತಗೊಳ್ಳಿ. ಆ ವಾಲ್ ಪಕ್ಕ ಆ ವಾಲ್ಯೂಮ್ ಎಷ್ಟಿರಬೇಕು ಅಂದರೆ ಒಂದು ಸಣ್ಣ ಭಾಗ ತಗೊಳ್ಳಿ ಈ ಕ್ಯೂಬ್ದು. ಆ ಸಣ್ಣ ಭಾಗದ ಏರಿಯಾ ಆಫ್ ದ ಫೇಸ್ ಎ, ಅದೋಕೆ. ಬಟ್ ಈ ಲೆಂತ್ ಎಷ್ಟಿರಲಿ ಗೊತ್ತಾಯಿತು? ಈ ಲೆಂತು ಆ ಇಡೀ ಕ್ಯೂಬಲ್ಲಿ ಒಂದು ಭಾಗ ತಗೋತಾ ಇದ್ದೀರಾ ಟುವರ್ಡ್ಸ್ ದ ಲೆಫ್ಟ್ ಆಫ್ ದಿಸ್ ಒನ್ ಕೆ ಎಲ್. ಆ ಚಿಕ್ಕ ಭಾಗ ಎಷ್ಟು ಲೆಂತ್ ಇರಬೇಕು ನೋಡ್ಬೇಕು. ಎಲ್ಲ ನೋಡಿ ಇಲ್ಲಿ ನೀಟಾಗಿ. Vx1 ಡೆಲ್ಟಾ ಟಿ ಇರಲಿ. ಆ ಚಿಕ್ಕ ಭಾಗದ ಲೆಂತ್ ಎಷ್ಟಿರಲಿ? Vx1 ಡೆಲ್ಟಾ ಟಿ. ಹಂಗಾರೆ ಈ ಚಿಕ್ಕ ಭಾಗದ ವಾಲ್ಯೂಮ್ ಎಷ್ಟಪ್ಪ ಆಯಿತು? ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಇಂಟು ಲೆಂತ್ ಅಲ್ಲ. Vx1 ಡೆಲ್ಟಾ ಟಿ ಇಂಟು ಎ. ಇಷ್ಟು ಇದ್ರೊಳಗಡೆ ನೋಡಿ, ಇಷ್ಟೇ. ಅದರೊಳಗಡೆ ಒಂದು ಚಿಕ್ಕ ಭಾಗ ತಗೊಂಡಿದ್ದೀನಿ. ಓಕೆನಾ? ನೋಡಿ, ಡೋಂಟ್ ರೈಟ್, ಐ ಆಮ್ ರೈಟಿಂಗ್ ದಟ್ ಟು ಎಕ್ಸ್ಪ್ಲೇನ್ ಯು. ಐ ಹ್ಯಾವ್ ಗಿವನ್ ಹಿಯರ್. ಸೊ ಈ ಲೆಂತ್ ಎಷ್ಟಿರಬೇಕು? Vx1 ಡೆಲ್ಟಾ ಟಿ ಅಷ್ಟಿರಬೇಕು. ಓಕೆನಾ? ಕ್ಲಿಯರ್ ತಾನೆ? ಸೊ ಕನ್ಸಿಡರ್ ಎ ವಾಲ್ಯೂಮ್ ಟುವರ್ಡ್ಸ್ ದ ಲೆಫ್ಟ್ ಆಫ್ ದ ಫೇಸ್ KL whose length is Vx1 delta t and whose area is A itself. Area ಏನೇ ಇರಲಿ ಆ ವಾಲ್ಯೂಮ್ದು, ಬಟ್ ಲೆಂತ್ ಏನಿರಲಿ, ಆ ಭಾಗ ತಗೊಂಡಿದ್ದೀರಲ್ಲಪ್ಪ, ಆ ಭಾಗದ್ದು ಏರಿಯಾ ಏನೇ ಇರಲಿ, ಲೆಂತ್ Vx1 ಡೆಲ್ಟಾ ಟಿ ಇರಲಿ.
ಈಗ ಇದ್ರೊಳಗೆ ಹಂಗಾರೆ ಎಷ್ಟು ಮಾಲಿಕ್ಯೂಲ್ಸ್ ಇದಾವೆ ಹ್ಯಾವಿಂಗ್ ವೆಲಾಸಿಟಿ Vx1? ಹೌ ಮೆನಿ ಮಾಲಿಕ್ಯೂಲ್ಸ್ ಆರ್ ದೇರ್ ಇನ್ ದಿಸ್ ಪಾರ್ಟ್ ಆಫ್ ದ ಕಂಟೈನರ್ having the velocity Vx1? So in per unit volume velocity Vx1 ಇರೋ ಮಾಲಿಕ್ಯೂಲ್ಸ್ಗಳ ನಂಬರ್ ಎಷ್ಟು? n1. ಹಂಗಾರೆ ಇಷ್ಟರೊಳಗೆ ಈ ಭಾಗದೊಳಗಡೆ ಎಷ್ಟು, ಯಾವ ಭಾಗದೊಳಗೆ Vx1 ಡೆಲ್ಟಾ ಟಿ ಅನ್ನೋ ಲೆಂತ್ ಇರುವಂತಹ ಒಂದು ವಾಲ್ಯೂಮು ಯಾವ್ದ್ರ ಪಕ್ಕ? ಕಂಟೈನರ್ ಒಳಗಡೆ KL ಪಕ್ಕ, KL ಅನ್ನೋ ಫೇಸ್ ಪಕ್ಕದಲ್ಲಿ ಕಂಟೈನರ್ ಒಳಗಡೆ Vx1 ಡೆಲ್ಟಾ ಟಿ ಅನ್ನೋ ಲೆಂತ್ ಇರುವಂತಹ ಒಂದು ಭಾಗ ಅದು. ಆ ಭಾಗದೊಳಗಡೆ Vx1 ವೆಲಾಸಿಟಿ ಇರೋ ಮಾಲಿಕ್ಯೂಲ್ಗಳು ಎಷ್ಟಿರ್ಬೋದು? ಸೊ n1 Vx1 ಪರ್ ಯೂನಿಟ್ ವಾಲ್ಯೂಮ್ n1 ಅಲ್ಲ, ಹಂಗಾರೆ ಈ ವಾಲ್ಯೂಮ್ ಒಳಗಡೆ ಎಷ್ಟು ಹಂಗಾರೆ ಇರೋದು? ಹಂಗಾರೆ n1 ಇಂಟು ದಟ್ ವಾಲ್ಯೂಮ್ ಇಸ್ ಹೌ ಮಚ್? Vx1 ಡೆಲ್ಟಾ ಟಿ ಇಂಟು a. ಸೊ ದೀಸ್ ಆರ್ ದ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಹ್ಯಾವಿಂಗ್ the component of velocity Vx1 inside this part. Clear? ಎಷ್ಟು? n1 Vx1 delta t into a. Clear? ಇಷ್ಟರೊಳಗಡೆ Vx1 ವೆಲಾಸಿಟಿ ಇರೋ ಮಾಲಿಕ್ಯೂಲ್ಗಳು ಎಷ್ಟಿರೋದು? n1 Vx1 delta t into a. ಈ ವಾಲ್ಯೂಮ್ ಒಳಗಡೆ. ಆ ವಾಲ್ಯೂಮ್ ಹೆಂಗೆ ತಗೊಂಡಿದ್ದೀರಾ? KL ಪಕ್ಕ ಕಂಟೈನರ್ ಒಳಗೆ ಒಂದು ಭಾಗ ತಗೊಳ್ಳಿ ಆ ಕಂಟೈನರ್ದು. ಆ ಭಾಗದ ಲೆಂತ್ ಎಷ್ಟಿರಬೇಕು? Vx1 ಡೆಲ್ಟಾ ಟಿ ಇರಲಿ. ಹಂಗಾರೆ ಇಷ್ಟರೊಳಗಡೆ Vx1 ವೆಲಾಸಿಟಿ ಇರೋ ಮಾಲಿಕ್ಯೂಲ್ಗಳು ಎಷ್ಟಿದಾವೆ? ಹಂಗಾರೆ ಪರ್ ಯೂನಿಟ್ ವಾಲ್ಯೂಮ್ Vx1 ವೆಲಾಸಿಟಿ ಇರೋ ಮಾಲಿಕ್ಯೂಲ್ಗಳು n1 ಇರೋದು. ಹಂಗಾರೆ ಇದ್ರೊಳಗಡೆ ಎಷ್ಟಿರೋದು? n1 ಇಂಟು ದಟ್ ವಾಲ್ಯೂಮ್. ಆ ವಾಲ್ಯೂಮ್ ಎಷ್ಟು? ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಇಂಟು ಲೆಂತ್, a ಇಂಟು ದಿಸ್. ಸೊ ದೀಸ್ ಆರ್ ದ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಪ್ರೆಸೆಂಟ್ ಇನ್ಸೈಡ್ ದಿಸ್ ವಾಲ್ಯೂಮ್ ಹ್ಯಾವಿಂಗ್ ದ x ಕಾಂಪೋನೆಂಟ್ ವೆಲಾಸಿಟಿ Vx1. ಓಕೆನಾ? ಕ್ಲಿಯರ್ ತಾನೆ? ಈಗ ಡೆಲ್ಟಾ ಟಿ ಅನ್ನೋ ಟೈಮಲ್ಲಿ ಇವೆಲ್ಲ ಟ್ರಾವೆಲ್ ಮಾಡೋ ಲೆಂತ್ ಎಷ್ಟು? ಇನ್ ದ ಟೈಮ್ ಡೆಲ್ಟಾ ಟಿ, ವಾಟ್ ಇಸ್ ದ ಲೆಂತ್ ಟ್ರಾವೆಲ್ಡ್ ಬೈ ಆಲ್ ಆಫ್ ದಮ್? ದೇ ಆಲ್ ಟ್ರಾವೆಲ್ ದ ಲೆಂತ್ Vx ಡೆಲ್ಟಾ ಟಿ. ಸೊ ಇದ್ರೊಳಗಡೆ ನೋಡಿ, ಈಗ Vx1 ಡೆಲ್ಟಾ ಟಿ ಇರೋ ಮಾಲಿಕ್ಯೂಲ್ಗಳಿವು ಅನ್ಕೊಳ್ಳಿ. ಈ ವಾಲ್ಯೂಮ್ ಒಳಗಡೆ Vx1 ವೆಲಾಸಿಟಿ ಇರೋ ಮಾಲಿಕ್ಯೂಲ್ಗಳಿವು. ಇವೆಲ್ಲ ಎಕ್ಸ್ ದಿಕ್ಕಲ್ಲಿ ಎಷ್ಟು ಲೆಂತ್ ಟ್ರಾವೆಲ್ ಮಾಡ್ತವೆ ಇನ್ ಎ ಟೈಮ್ ಡೆಲ್ಟಾ ಟಿ? Vx1 ಇಂಟು ಡೆಲ್ಟಾ ಟಿ ಅಲ್ವಾ? ಯಾಕೆ ನೋಡಿ, ಈಗ ಸ್ಪೀಡ್ ಏನಕ್ಕೆ ಸಮ? ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಟೈಮ್. ಡಿಸ್ಟೆನ್ಸ್ ಏನಕ್ಕೆ ಸಮ ಹಂಗಾರೆ? ಸ್ಪೀಡ್ ಇಂಟು ಟೈಮ್. ಸೊ ಎಕ್ಸ್ ದಿಕ್ಕಲ್ಲಿ ಅಷ್ಟೇ ನಾನು ಕನ್ಸಿಡರ್ ಮಾಡ್ತಿರೋದು. ಹಂಗಾರೆ ಎಕ್ಸ್ ದಿಕ್ಕಲ್ಲಿ ಇವೆಲ್ಲ ಡೆಲ್ಟಾ ಟಿ ಅನ್ನೋ ಟೈಮಲ್ಲಿ ಇವೆಲ್ಲ ಎಷ್ಟು ದೂರ ಟ್ರಾವೆಲ್ ಮಾಡ್ತವೆ? ಇವೆಲ್ಲ Vx1 ಅವುಗಳ ಸ್ಪೀಡ್ ಇಂಟು ಡೆಲ್ಟಾ ಟಿ. ಸೊ ಇವೆಲ್ಲ ಎಕ್ಸ್ ದಿಕ್ಕಲ್ಲಿ ಪ್ರತಿ ಮಾಲಿಕ್ಯೂಲು Vx1 ಇಂಟು ಡೆಲ್ಟಾ ಟಿ ಅನ್ನೋ ಟೈಮಲ್ಲಿ ಟ್ರಾವೆಲ್ ಮಾಡ್ತವೆ. ಸಾರಿ, ಇವೆಲ್ಲ ಮಾಲಿಕ್ಯೂಲ್ಗಳು ಎಕ್ಸ್ ದಿಕ್ಕಲ್ಲಿ ಡೆಲ್ಟಾ ಟಿ ಅನ್ನೋ ಟೈಮಲ್ಲಿ Vx1 ಡೆಲ್ಟಾ ಟಿ ಅಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ತವೆ. ಹಂಗಾರೆ ಈ ಡಿಸ್ಟೆನ್ಸ್, ಆಲ್ ದೋಸ್ ಮಾಲಿಕ್ಯೂಲ್ ಟ್ರಾವೆಲ್ ದಿಸ್ ಮಚ್ ಡಿಸ್ಟೆನ್ಸ್ ಅಲಾಂಗ್ ಎಕ್ಸ್ ಡೈರೆಕ್ಷನ್ ಇನ್ ಎ ಟೈಮ್ ಡೆಲ್ಟಾ ಟಿ. ವಾಟ್ ಇಸ್ ದಟ್ ಡಿಸ್ಟೆನ್ಸ್? Vx1 ಡೆಲ್ಟಾ ಟಿ. ಹಂಗಾದ್ರೆ ಈ ಡೆಲ್ಟಾ ಟಿ ಟೈಮಲ್ಲಿ ಈ ಕಡೆ ಯಾವ ಮಾಲಿಕ್ಯೂಲ್ ಹೋಗ್ತಾ ಇರ್ತಾವಲ್ಲ ಅವೆಲ್ಲ ಬಂದು ಹೊಡಿತವೆ KL ಅನ್ನೋ ವಾಲ್ನ. ಬಟ್ ಯಾವ ಮಾಲಿಕ್ಯೂಲ್ಗಳು ಆ ಕಡೆ ಹೋಗ್ತಾ ಇರ್ತವೆ ಅವು KL ಅನ್ನೋ ವಾಲ್ನ ಹೊಡೆಯೋದಿಲ್ಲ. ಸಿಯರ್. ಸೊ ಇನ್ಸೈಡ್ ದಿಸ್ ವಾಲ್ಯೂಮ್ all the molecules we have considering the molecules having x component of velocity Vx1. Those who are moving like this, they will hit this KL. Those who were moving opposite to that wall, they will not hit. ಸೊ ಹಂಗಾರೆ ಈ ಕಡೆ ಹೋಗ್ತಿದ್ದಿದ್ದು ಎಷ್ಟು ಹಂಗಾರೆ? ಸೊ ಈ ವಾಲ್ಯೂಮಲ್ಲಿರೋ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಎಷ್ಟಪ್ಪ? n1 Vx1 ಡೆಲ್ಟಾ ಟಿ ಇಂಟು a. ಯಾವುದು? Vx1 ವೆಲಾಸಿಟಿ ಇರೋ ಮಾಲಿಕ್ಯೂಲ್ಗಳು ಇಷ್ಟು ಈ ವಾಲ್ಯೂಮಲ್ಲಿ. ಇವುಗಳಲ್ಲಿ ಅರ್ಧ ರ್ಯಾಂಡಮ್ ಅಲ್ಲ, ಮೋಷನ್ ಇಸ್ ಕಂಪ್ಲೀಟ್ಲಿ ರ್ಯಾಂಡಮ್. ಸೊ ದಿಸ್ ಅನ್ ಇಂಟ್ರೆಸ್ಟಿಂಗ್ ಥಿಂಗ್. ಸೊ ಅವುಗಳಲ್ಲಿ ಅರ್ಧ ವಾಲ್ಗೆ ಹೋಗ್ತಾ ಇರ್ಬೋದು, ವಾಲ್ ಕಡೆಗೆ, ಇನ್ನರ್ಧ ವಾಲಿನ ದೂರನೂ ಹೋಗ್ತಾ ಇರ್ಬೋದು.
ಸೊ ವಿ ಕ್ಯಾನ್ ಬಿಕಾಸ್ ದ ಮೋಷನ್ ಇಸ್ ರ್ಯಾಂಡಮ್. ಸೊ ಈಗ ಫಾರ್ ಎಕ್ಸಾಂಪಲ್ ಇಷ್ಟು ವಾಲ್ಯೂಮ್ ಒಳಗಡೆ Vx1 ಎಕ್ಸ್ ಡೈರೆಕ್ಷನ್ ಆಫ್ ವೆಲಾಸಿಟಿ ಇರೋ ಮಾಲಿಕ್ಯೂಲ್ಗಳ ನಂಬರ್ ಎಷ್ಟು? N1 Vx1 ಡೆಲ್ಟಾ ಟಿ ಇಂಟು ಎ. ಇವುಗಳಲ್ಲಿ ಅರ್ಧ ದ ಮೋಷನ್ ಇಸ್ ಕಂಪ್ಲೀಟ್ಲಿ ರ್ಯಾಂಡಮ್ ಅಲ್ಲ. ಸೊ ಡೆಲ್ಟಾ ಟಿ ಅನ್ನೋ ಟೈಮಲ್ಲಿ ಇವೆಲ್ಲ ಟ್ರಾವೆಲ್ ಮಾಡೋ ಡಿಸ್ಟೆನ್ಸ್ ಏನು? Vx1 ಡೆಲ್ಟಾ ಟಿ. ಸೊ ಇವುಗಳಲ್ಲಿ ಅರ್ಧ ಈ ಕಡೆ ಹೋಗ್ತಾ ಇರ್ತವೆ, ಇನ್ನರ್ಧ ಈ ಕಡೆ ವಾಲಿಂದ ದೂರ ಹೋಗ್ತಿರ್ಬೋದು, ಇನ್ನರ್ಧ ವಾಲ್ ಕಡೆ ಹೋಗ್ತಾ ಇರ್ಬೋದು. ಹಂಗಾರೆ ಡೆಲ್ಟಾ ಟಿ ಅನ್ನೋ ಟೈಮಲ್ಲಿ ಕೆ ಎಲ್ ಅನ್ನೋ ವಾಲ್ಗೆ ಎಷ್ಟು ಮಾಲಿಕ್ಯೂಲ್ಸ್ ಹೊಡಿತವೆ? ಹಂಗಾರೆ ಇದ್ದದ್ದು ಮಾಲಿಕ್ಯೂಲು ಇಷ್ಟು ಈ ಕಡೆ ಹೋಗ್ತಿರ್ಲಿಕ್ಕಿಲ್ವಲ್ಲ, ರ್ಯಾಂಡಮ್ ತಾನೆ ಮೋಷನ್. ಅರ್ಧ ಈ ಕಡೆ ಹೋಗ್ತಿರ್ಬೋದು, ಇನ್ನರ್ಧ ಈ ಕಡೆ ಹೋಗ್ತಿರ್ಬೋದಿತ್ತು. ಹಂಗಾದ್ರೆ ವಾಲ್ ಕೆ ಎಲ್ ಅನ್ನೋ ವಾಲ್ಗೆ ಹೊಡೆಯೋ ಮಾಲಿಕ್ಯೂಲ್ಸ್ಗಳ ನಂಬರ್ ಎಷ್ಟು? ಇನ್ ಅ ಟೈಮ್ ಡೆಲ್ಟಾ ಟಿ ಹಾಫ್ ಆಫ್ ದಿಸ್. ಇದರ ಅರ್ಧ ಮಾಲಿಕ್ಯೂಲ್ಗಳು ಆ ವಾಲ್ಗೆ ಹೊಡಿಬೋದು. ಕ್ಲಿಯರಾ? ಸೊ ದಿಸ್ ಈಸ್ ದ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇನ್ ದಿಸ್ ವಾಲ್ಯೂಮ್. Among them, the molecular motion is completely random. Among them, half of them were moving towards the wall and another half will be moving away from the wall. So, in a time delta t, how many will hit the wall? ಇವೆಲ್ಲ ಟ್ರಾವೆಲ್ ಮಾಡೋ ಡಿಸ್ಟೆನ್ಸ್ Vx ಡೆಲ್ಟಾ ಟಿ ಆಗಿರೋದ್ರಿಂದ ಈ ಲೆಂತ್ Vx ಡೆಲ್ಟಾ ಟಿ. ಅರ್ಧ ಆ ಕಡೆ ಹೋಗ್ತಿರ್ತಾವಲ್ಲ, ಅವೆಲ್ಲ ಹೋಗಿ ಹೊಡೆದು ಬಿಡ್ತವೆ ಆ ವಾಲ್ನ. ಸೊ ಹಂಗಾರೆ ಎಷ್ಟು ಮಾಲಿಕ್ಯೂಲ್ ಹಂಗಾರೆ ಹೊಡೆದಿದ್ದು ವಾಲ್ಗೆ? ಇನ್ ಅ ಟೈಮ್ ಡೆಲ್ಟಾ ಟಿ half into N1 into Vx1 delta t into A. So this much number of molecules hit the wall in a time delta t having x component of velocity Vx1. So x component of velocity Vx1 ಇರೋ ಮಾಲಿಕ್ಯೂಲ್ಗಳಲ್ಲಿ ಈ ಕೆ ಎಲ್ ಅನ್ನೋ ವಾಲ್ನ ಎಷ್ಟು ಮಾಲಿಕ್ಯೂಲ್ ಹೊಡಿತವೆ? ಹಾಫ್ ಇಂಟು N1 ಇಂಟು Vx1 ಇಂಟು ಡೆಲ್ಟಾ ಟಿ ಇಂಟು ಎ. ಓಕೆನಾ? ಒಂದು ಮಾಲಿಕ್ಯೂಲ್ ಹೊಡೆದಾಗ ವಾಲ್ ಮೇಲೆ ಮೊಮೆಂಟಮ್ ಬಿದ್ದಿದ್ದೆಷ್ಟು? 2m Vx1. ಈಗ ಇಷ್ಟು ಮಾಲಿಕ್ಯೂಲ್ಗಳಿಂದ ವಾಲ್ ಮೇಲೆ ಮೊಮೆಂಟಮ್ ಬಿದ್ದಿದ್ದೆಷ್ಟು? ಹಂಗಾರೆ ಸೊ ಟೋಟಲ್ ಮೊಮೆಂಟಮ್ ಇಂಪಾರ್ಟೆಡ್ ಆನ್ ದ ವಾಲ್ ಒಂದು ಮಾಲಿಕ್ಯೂಲ್ ಹೊಡೆದಾಗ ಮೊಮೆಂಟಮ್ ಇಂಪಾರ್ಟ್ ಆಗಿದ್ದು ವಾಲ್ ಮೇಲೆ ಇಷ್ಟು ಮಾಲಿಕ್ಯೂಲ್ ಹೊಡೆದಾಗ ಮೊಮೆಂಟಮ್ ಇಂಪಾರ್ಟ್ ಆಗಿದ್ದೆಷ್ಟು ವಾಲ್ ಮೇಲೆ? ದಿಸ್ ಇಂಟು ದಿಸ್. ಸೊ ಟೋಟಲ್ ಮೊಮೆಂಟಮ್ ಇಂಪಾರ್ಟೆಡ್ ಟು ದ ವಾಲ್ ಎಷ್ಟು? ಹಾಫ್ N1 Vx1 ಡೆಲ್ಟಾ ಟಿ ಇಂಟು ಎ. ಟೋಟಲ್ ಮೊಮೆಂಟಮ್ ಇಂಪಾರ್ಟೆಡ್ ಆನ್ ದ ವಾಲ್ ಡ್ಯೂ ಟು ದ ಮಾಲಿಕ್ಯೂಲ್ಸ್ ಹ್ಯಾವಿಂಗ್ ಎಕ್ಸ್ ಕಾಂಪೊನೆಂಟ್ ಆಫ್ ವೆಲಾಸಿಟಿ Vx1 ಇನ್ ಎ ಟೈಮ್ ಡೆಲ್ಟಾ ಟಿ ಆನ್ ದ ವಾಲ್ ಇಸ್ ದಟ್ ಮಚ್. Then agar force acting on the wall due to these molecules which are having the velocity component Vx1. Vx1 velocity component ಇರೋ ಮಾಲಿಕ್ಯೂಲ್ಗಳಿಂದ ವಾಲ್ ಮೇಲೆ ಬಿದ್ದಿದ್ದ ಫೋರ್ಸ್ ಎಷ್ಟು? ಈ ಕೆ ಎಲ್ ಅನ್ನೋ ವಾಲ್ ಮೇಲೆ ಅವುಗಳು ಹಿಟ್ ಮಾಡಿದಾಗ Vx1 ವೆಲಾಸಿಟಿ ಎಕ್ಸ್ ಕಾಂಪೊನೆಂಟ್ ಆಫ್ ವೆಲಾಸಿಟಿ ಇರೋ ಮಾಲಿಕ್ಯೂಲ್ಗಳು ಕೆ ಎಲ್ ಅನ್ನೋ ವಾಲ್ಗೆ ಹೊಡೆದಾಗ ಅವುಗಳಿಂದ ಕೆ ಎಲ್ ಅನ್ನೋ ವಾಲ್ ಮೇಲೆ ಬಿದ್ದ ಫೋರ್ಸ್ ಎಷ್ಟು? Force is momentum divided by time. That itself is called as Newton's second law of motion. The rate of change of momentum is directly proportional to force applied. Agar force andrenu momentum by time. Momentum imparted to the wall divided by time. So delta t ಅನ್ನೋ ಟೈಮಲ್ಲಿ ವಾಲ್ ಮೇಲೆ ಬಿದ್ದಿದ್ದ ಮೊಮೆಂಟಮ್ ಎಷ್ಟು? ಇಷ್ಟು. ಹಂಗಾರೆ ಡೆಲ್ಟಾ ಟಿ ಅನ್ನೋ ಟೈಮ್ ಮೇಲೆ ವಾಲ್ ಮೇಲೆ ಬಿದ್ದಂಥ ಫೋರ್ಸ್ ಎಷ್ಟು? ದ ಮೊಮೆಂಟಮ್ ಬೈ ಡೆಲ್ಟಾ ಟಿ. So mvx1, so simplify ಮಾಡಿ mn vx1 square a delta t the whole divided by delta t. So delta t cancel, mn vx1 square a ಆಯಿತು. So this is the force exerted by the wall, force exerted on the wall KL due to the molecules having x component of velocity Vx1, that is mn Vx1 square into a. Hangare pressure exerted due to those molecules ಏನು ಹಂಗಾರೆ? So pressure is force by area. So mn Vx1 square a divided by a. So pressure exerted by those molecules ಎಷ್ಟು ಸಿಕ್ತು ಹಂಗಾರೆ? mn Vx1 square a. ಅದು P1 ಅಂತ ಕರಿತೀನಿ. ಬಟ್ ಇದು ಒಂದೇ ಗ್ರೂಪ್ ಇಲ್ಲ, ನಾನು ಹೇಳದ್ನಲ್ಲ
So this is our expression. Vx1 x ಕಾಂಪೊನೆಂಟ್ ಆಫ್ ವೆಲಾಸಿಟಿ ಇರೋ ಮಾಲಿಕ್ಯೂಲ್ಗಳಿಂದ ಆ ವಾಲ್ ಮೇಲೆ ಬಿದ್ದಿದ್ದು ಪ್ರೆಷರ್ ಎಷ್ಟು? mn1 Vx1 ಸ್ಕ್ವೇರ್ ಅಷ್ಟು ಪ್ರೆಷರ್ ಬಿತ್ತು. Vx1 ಎಕ್ಸ್ ಕಾಂಪೊನೆಂಟ್ ಆಫ್ ವೆಲಾಸಿಟಿ ಹೊಂದಿರೋ ಮಾಲಿಕ್ಯೂಲ್ಗಳಿಂದ ಆ ವಾಲ್ ಮೇಲೆ ಬಿದ್ದಿದ್ದು ಫೋರ್ಸ್ ಏನು? ಆ ವಾಲ್ ಮೇಲೆ ಬಿದ್ದಿದ್ದು ಪ್ರೆಷರ್ ಏನು? mn1 Vx1 ಸ್ಕ್ವೇರ್. ಬಟ್ ಈ ಥರ ಬರೀ ಒಂದೇ ಗ್ರೂಪ ಇರೋದು x1 ವೆಲಾಸಿಟಿ ಇರೋ ಮಾಲಿಕ್ಯೂಲ್ದು Vx1 ವೆಲಾಸಿಟಿ ಇರೋದ್ರದ್ದು ಒಂದೇ ಗ್ರೂಪ, ಅದೊಂದೇ ಗ್ರೂಪ್ ಅಲ್ಲ. Vx2 ವೆಲಾಸಿಟಿ ಇರೋ ಮಾಲಿಕ್ಯೂಲ್ಗಳದ್ದು ಇನ್ನೊಂದು ಗ್ರೂಪ್ ಇದೆ, Vx3 ವೆಲಾಸಿಟಿ ಇರೋ ಮಾಲಿಕ್ಯೂಲ್ಗಳದ್ದು ಇನ್ನೊಂದು ಗ್ರೂಪ್ ಇದೆ. ಸೊ ಆ ಥರ P ಗ್ರೂಪ್ಸ್ ಇದೆ ಅಂತ ಅನ್ಕೊಂಡಿದ್ದೀವಿ. ಹಂಗಾರೆ ವಾಟ್ ಈಸ್ ದ ಟೋಟಲ್ ಪ್ರೆಷರ್ ಎಕ್ಸರ್ಟೆಡ್ ಆನ್ ದ ವಾಲ್ KL ಡ್ಯೂ ಟು ಆಲ್ ಸಚ್ ಗ್ರೂಪ್ಸ್? ಸೊ ಅವೆಲ್ಲ ಗ್ರೂಪ್ಗಳಿಂದ ಬಿದ್ದಂಥ ಟೋಟಲ್ ಪ್ರೆಷರ್ ಎಷ್ಟು ಹಂಗಾರೆ? ಸೊ ಟೋಟಲ್ ಪ್ರೆಷರ್ ಇಸ್ ಸಮ್ ಆಫ್ ದ ಪ್ರೆಷರ್ಸ್ ಡ್ಯೂ ಟು ಈಚ್ ಗ್ರೂಪ್. ಓಕೆ, ಪ್ರತಿ ಗ್ರೂಪಿಂದ ಬೀಳೋ ಪ್ರೆಷರ್ಗಳ ಸಮ್ ಮಾಡಿದ್ರೆ ಟೋಟಲ್ ಪ್ರೆಷರ್ ಸಿಗುತ್ತೆ. ಸೊ ಹಂಗಾರೆ P1 ಏನಪ್ಪ? mn1 Vx1 ಸ್ಕ್ವೇರ್. ಹಂಗಾರೆ ಅದೇ ಥರ P2 ಏನು? mn2 Vx2 ಸ್ಕ್ವೇರ್. ಆ ಥರ ಹೋಗ್ತಾ ಇರುತ್ತೆ. ಕೊನೆಗೆ mnp Vxp ಸ್ಕ್ವೇರ್ ಅಂತ ಕರಿತೀನಿ. ಸೊ ಈಗ ಕಾಮನ್ ತೆಗೀರಿ m. ಸೊ n1 ಇಂಟು Vx1 ಸ್ಕ್ವೇರ್ ಪ್ಲಸ್ n2 ಇಂಟು Vx2 ಸ್ಕ್ವೇರ್ ಪ್ಲಸ್ np ಇಂಟು Vxp ಸ್ಕ್ವೇರ್. ಅರ್ಥ ಆಯ್ತಲ್ಲ? ಸೊ ವಿ ಕ್ಯಾನ್ ರೀಪ್ಲೇಸ್ ದಿಸ್ ಟರ್ಮ್ ಬೈ, ಈ ಟರ್ಮನ್ನ ಏನಿಂದ ರೀಪ್ಲೇಸ್ ಮಾಡ್ಬೋದು ನೋಡಿ. ಈಗ Vx RMS ಸ್ಕ್ವೇರ್ ಅಂತ ರೀಪ್ಲೇಸ್ ಮಾಡ್ಬೋದು. ಐ ಕ್ಯಾನ್ ರೀಪ್ಲೇಸ್ ಇಟ್ ಬೈ Vx RMS ಸ್ಕ್ವೇರ್. ಎಕ್ಸ್ ದಿಕ್ಕಲ್ಲಿರೋ RMS ವೆಲಾಸಿಟಿಗಳ ಸ್ಕ್ವೇರ್ ಅಂತ ಬರಿಬೋದು. ಓಕೆನಾ? ಸೊ ದಿಸ್ ಈಸ್ ದ ಇಂಟು ಐ ಕ್ಯಾನ್ ರೀಪ್ಲೇಸ್ ಇಟ್ ಬೈ ಟೋಟಲ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಪರ್ ಯೂನಿಟ್ ವಾಲ್ಯೂಮ್ ಇಂಟು Vx RMS ಸ್ಕ್ವೇರ್. ಇಡೀ ಟರ್ಮ್ನ ನಾನು ಏನಿಗೆ ರೀಪ್ಲೇಸ್ ಮಾಡ್ಬೋದು? ಟೋಟಲ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ನೋಡಿ, n1 ಇಂಟು ಇವೆಲ್ಲ ರೀಪ್ಲೇಸ್ ಆಗೋಯ್ತು. ಟೋಟಲ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಪರ್ ಯೂನಿಟ್ ವಾಲ್ಯೂಮ್ ಇಂಟು Vx RMS ಸ್ಕ್ವೇರ್. ದಿ RMS ವೆಲಾಸಿಟಿ ಇನ್ ದ x ಡೈರೆಕ್ಷನ್ ಸ್ಕ್ವೇರ್. ಓಕೆನಾ? ಸೊ ದಿಸ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ಪ್ರೆಷರ್ ಎಕ್ಸರ್ಟೆಡ್ ಆನ್ ದ ವಾಲ್ KL ಡ್ಯೂ ಟು ದ ಕೊಲಿಷನ್ ಆಫ್ ದ ಮಾಲಿಕ್ಯೂಲ್ಸ್ ಆನ್ ಇಟ್. ಓಕೆನಾ? ಬಟ್ ಇದು ಬರೀ ಎಕ್ಸ್ ಅಷ್ಟೇ ಇದೆ. ನಮಗೆ ಒಂದು ಜನರಲ್ ಫಾರ್ಮುಲಾ ಬೇಕು ವಿಚ್ ಇನ್ವಾಲ್ವ್ಸ್ ದ ಜನರಲ್ ವೆಲಾಸಿಟಿ. ಓಕೆನಾ? ಸೊ ಈಗ ಇದನ್ನು ಇನ್ನು ಹೆಂಗೆ ಮಾಡಿಫೈ ಮಾಡ್ಬೋದು ಅಂತ ನೋಡೋಣ. ಈ ಫಾರ್ಮುಲಾದಲ್ಲಿ ಇದೇನು ತಪ್ಪು ಅಂತ ಏನು ಹೇಳೋಕ್ಕಾಗಲ್ಲ, ಸರಿ ಇದೆ ಇದು. ಬಟ್ ಇದು ಈ ಫಾರ್ಮುಲಾದಲ್ಲಿ ಬರೀ ಎಕ್ಸ್ ಕಾಂಪೊನೆಂಟ್ ಆಫ್ ವೆಲಾಸಿಟೀಸ್ ಅಷ್ಟೇ ತಗೊಂಡಿದ್ದೀವಿ. ನಾವು ಇಡೀ ವೆಲಾಸಿಟಿ ತಗೊಂಡೇ ಒಂದು ಫಾರ್ಮುಲಾ ಬರೆಯೋದಾದರೆ ಆಗ ಹೆಂಗೆ ಬರಿಬೋದು ನೋಡಿ. ಈಗ ಸೊ ಈಗ ನೆನ್ನೆ ಓದಿದ್ರಲ್ಲ, ರೂಟ್ ಮೀನ್ ಸ್ಕ್ವೇರ್ ಸ್ಪೀಡ್. ಸೊ ರೂಟ್ ಮೀನ್ ಸ್ಕ್ವೇರ್ ಸ್ಪೀಡ್ ಅಂದರೆ ಏನಂತ? ಸೊ ರೂಟ್ ಮೀನ್ ಸ್ಕ್ವೇರ್ ಸ್ಪೀಡ್ ಅಂದರೆ ನೆನ್ನೆ ಓದಿದ್ರಿ. ಸೊ ಏನಕ್ಕೆ ಸಮ ಅದು? ದ ರೂಟ್ ಆಫ್ ಸ್ಕ್ವೇರ್ಸ್ ಆಫ್ ದ ಸ್ಪೀಡ್ಸ್ ಆಫ್ ದ ಮಾಲಿಕ್ಯೂಲ್ಸ್ divided by the number of molecules, or in other words the root of the mean of the squares of the molecules ಅಲ್ವಾ? ಇದು ರೂಟ್ ಮೀನ್ ಸ್ಕ್ವೇರ್ ಸ್ಪೀಡ್. ಸೊ ಇದನ್ನು ಸ್ಕ್ವೇರ್ ಮಾಡಿದ್ರೆ ನನಗೇನು ಸಿಗುತ್ತೆ? VRMS ಸ್ಕ್ವೇರ್ ಅಂತ ಸಿಗುತ್ತೆ. ಸೊ VRMS ಸ್ಕ್ವೇರ್ ಏನಾಗ್ತಾ ಆಯ್ತು ಹಂಗಾರೆ? V1 ಸ್ಕ್ವೇರ್ ಪ್ಲಸ್ V2 ಸ್ಕ್ವೇರ್ ಪ್ಲಸ್. ಸೊ VRMS ಸ್ಕ್ವೇರ್ನ ನಾನು ಇನ್ನೊಂದು ರೀತಿ ಹೆಂಗೆ ಬರಿಬೋದು ಅಂದರೆ, in terms of the RMS velocities along x, y and z. So VRMS square ನಾನು ಹೆಂಗೆ ಬರಿಬೋದು? Vx RMS square ಅಂತ ಬರಿಬೋದು ಪ್ಲಸ್ Vy RMS square ಅಂತ ಬರಿಬೋದು ಪ್ಲಸ್ Vz RMS square. ಸೊ ಈಗ
ಸೊ ವಿ ಆರ್ ಎಮ್ ಎಸ್ ಸ್ಕ್ವೇರ್ ಇದನ್ನು ಇನ್ನೊಂದು ರೀತಿ ಬರಿಬೋದು ನಾನು. ಎಕ್ಸ್ ದಿಕ್ಕಲ್ಲಿರೋ ವೆಲಾಸಿಟಿಗಳ ಆರ್ ಎಮ್ ಎಸ್ ಸ್ಕ್ವೇರ್, ವೈ ದಿಕ್ಕಲ್ಲಿರೋ ವೆಲಾಸಿಟಿಗಳ ಆರ್ ಎಮ್ ಎಸ್ ಸ್ಕ್ವೇರ್, ಝೆಡ್ ದಿಕ್ಕಲ್ಲಿರೋ ವೆಲಾಸಿಟಿ ಕಾಂಪೊನೆಂಟ್ಗಳ ಆರ್ ಎಮ್ ಎಸ್ ಸ್ಕ್ವೇರ್. ಓಕೆ, ಬಟ್ ಅಗೇನ್ ದ ಮೋಷನ್ ಇಸ್ ಕಂಪ್ಲೀಟ್ಲಿ ರ್ಯಾಂಡಮ್ ಅಲ್ವಾ. ಈಚ್ ಮಾಲಿಕ್ಯೂಲ್ ವಿ ಕ್ಯಾನಾಟ್ ನೋ ಹೌ ಇಟ್ ಈಸ್ ಮೂವಿಂಗ್. ಇಟ್ ಕ್ಯಾನ್ ಮೂವ್ ಇನ್ ಎನಿ ಡೈರೆಕ್ಷನ್. ಯಾವ ದಿಕ್ಕಲ್ಲಿ ಬೇಕಾದ್ರೂ ಮೂವ್ ಆಗ್ಬೋದು ಪ್ರತಿ ಮಾಲಿಕ್ಯೂಲು. ದ ಮೋಷನ್ ಇಸ್ ಕಂಪ್ಲೀಟ್ಲಿ ರ್ಯಾಂಡಮ್ ಆಫ್ ಆಲ್ ದ ಮಾಲಿಕ್ಯೂಲ್ಸ್. ಸೊ ಆಗೇನಾಗುತ್ತೆ ನೋಡಿ, ಈಗ ಆಗೇನಾಗುತ್ತೆ ಅಂದರೆ, ಸೊ ಇದೊಂದು ಎಕ್ಸ್ಪ್ರೆಷನ್ ಬರೆದ್ಬಿಡ್ತೀನಿ ಪಿ ಇದು ಎಮ್ ಎನ್ ಇಂಟು ವಿ ಎಕ್ಸ್ ಆರ್ ಎಮ್ ಎಸ್ ಸ್ಕ್ವೇರ್. ಬಟ್ ಮೋಷನ್ ಕಂಪ್ಲೀಟ್ಲಿ ರ್ಯಾಂಡಮ್ ಆಗಿರೋದ್ರಿಂದ ವಿ ಎಕ್ಸ್ ಆರ್ ಎಮ್ ಎಸ್ ಸ್ಕ್ವೇರ್ ಅದು ವಿ ವೈ ಆರ್ ಎಮ್ ಎಸ್ ಸ್ಕ್ವೇರ್ಗೂ ಸಮ ಇರುತ್ತೆ. ಬಿಕಾಸ್ ಮೋಷನ್ ಇಸ್ ಕಂಪ್ಲೀಟ್ಲಿ ರ್ಯಾಂಡಮ್ ಅಲ್ಲ. ಈಗ ಈಚ್ ಮಾಲಿಕ್ಯೂಲ್ ಹಿಂಗೆ ಹೋಗುತ್ತೆ ಅಂತೇನು ಹೇಳೋಕ್ಕಾಗಲ್ಲ, ಹೆಂಗೆ ಬೇಕಾದ್ರೂ ಹೋಗ್ಬೋದು. ಇಟ್ ಕ್ಯಾನ್ ಮೂವ್ ಇನ್ ಎನಿ ಡೈರೆಕ್ಷನ್. ಓಕೆ, ಸೊ ಹಂಗಾರೆ ವಿ ಎಕ್ಸ್ ಆರ್ ಎಮ್ ಎಸ್ ಸ್ಕ್ವೇರ್, ವಿ ವೈ ಆರ್ ಎಮ್ ಎಸ್ ಸ್ಕ್ವೇರ್, ವಿ ಝೆಡ್ ಆರ್ ಎಮ್ ಎಸ್ ಸ್ಕ್ವೇರ್ ಅವು ಮೂರು ಸಮಾನ ಹಂಗಾರೆ. ಸೊ ಹಂಗಾರೆ ಈ ಮೂರು ಬೇರೆ ಬೇರೆ ಏನಲ್ಲ, ಈ ಮೂರು ಏನದು. ಸೊ ಇದೇನು ಬರಿಬೋದು ನಾನೀಗ, ವಿ ಆರ್ ಎಮ್ ಎಸ್ ಸ್ಕ್ವೇರ್ನ ವಿ ಎಕ್ಸ್ ಆರ್ ಎಮ್ ಎಸ್ ಸ್ಕ್ವೇರ್, ಇದನ್ನು ವಿ ಎಕ್ಸ್ ಆರ್ ಎಮ್ ಎಸ್ ಸ್ಕ್ವೇರ್, ಇದನ್ನು ವಿ ಎಕ್ಸ್ ಆರ್ ಎಮ್ ಎಸ್ ಸ್ಕ್ವೇರ್ ಅಂತ ಬರಿಬೋದು. ಹಂಗಾರೆ ಏನಾಯಿತು, 3 times ವಿ ಎಕ್ಸ್ ಆರ್ ಎಮ್ ಎಸ್ ಸ್ಕ್ವೇರ್ ಅಂತ ಬರಿಬೋದು. ಸೊ ಈಗ ಹಂಗಾರೆ ವಿ ಎಕ್ಸ್ ಆರ್ ಎಮ್ ಎಸ್ ಸ್ಕ್ವೇರ್ ಏನಾಯ್ತು, ಹಂಗಾರೆ ವಿ ಎಕ್ಸ್ ಆರ್ ಎಮ್ ಎಸ್ ಸ್ಕ್ವೇರ್ನ ನಾನು ಹೆಂಗೆ ಬರಿಬೋದು, 1/3 ವಿ ಆರ್ ಎಮ್ ಎಸ್ ಸ್ಕ್ವೇರ್ ಅಂತ ಬರಿಬೋದು. ಸೊ ಈಗ ಸಬ್ಸ್ಟಿಟ್ಯೂಟ್ ಮಾಡಿ ಹಂಗಾರೆ. ಸೊ ಪ್ರೆಷರ್ ಏನಾಯ್ತು ನೋಡಿ, ಎಮ್ ಇಂಟು ಎನ್ ಇಂಟು 1/3 ಇಂಟು ವಿ ಆರ್ ಎಮ್ ಎಸ್ ಸ್ಕ್ವೇರ್. ಸೊ ಇದು ತಪ್ಪು ಅಂತೇನಿಲ್ಲ, ಈ ಎಕ್ಸ್ಪ್ರೆಷನು ಸರಿ ಇದೆ. ಬಟ್ ಈ ಎಕ್ಸ್ಪ್ರೆಷನಲ್ಲಿ ಬರೀ ವಿ ಎಕ್ಸ್ ಆರ್ ಎಮ್ ಎಸ್ ಸ್ಕ್ವೇರ್ ಇದೆ. ಎಕ್ಸ್ ದಿಕ್ಕಲ್ಲಿರೋ ವೆಲಾಸಿಟಿ ಕಾಂಪೊನೆಂಟ್ಗಳ ಆರ್ ಎಮ್ ಎಸ್ ಸ್ಕ್ವೇರ್ ಇದೆ. ಮಾಲಿಕ್ಯೂಲ್ಗಳದ್ದು ಎಕ್ಸ್ ದಿಕ್ಕಲ್ಲಿರೋ ವೆಲಾಸಿಟಿ ಕಾಂಪೊನೆಂಟ್ಗಳ ಆರ್ ಎಮ್ ಎಸ್ ಸ್ಕ್ವೇರ್ ಮಾತ್ರ ಇದೆ. ಬಟ್ ನಾನು ಇಡೀ ಇನ್ ಜನರಲ್ ಮಾಲಿಕ್ಯೂಲ್ಗಳ ವೆಲಾಸಿಟಿಗಳ ಆರ್ ಎಮ್ ಎಸ್ ಸ್ಕ್ವೇರಲ್ಲಿ ಬರಿತಾ ಇದ್ದೀನಿ ಅಷ್ಟೇ ನಾನು. ದ ಹೋಲ್ ವೆಲಾಸಿಟಿದು ಆರ್ ಎಮ್ ಎಸ್ ವ್ಯಾಲ್ಯೂ ಇದೆಯಲ್ಲ, ಅದರ ಸ್ಕ್ವೇರಲ್ಲಿ ಹೆಂಗೆ ಬರಿಬೋದು ಅಂದರೆ ಐ ಕ್ಯಾನ್ ರೈಟ್ ಇಟ್ ಲೈಕ್ ದಿಸ್. ಸೊ ಪ್ರೆಷರ್ ಏನಾಯ್ತು ಹಂಗಾರೆ 1/3 ಎಮ್ ಎನ್ ಇಂಟು ವಿ ಆರ್ ಎಮ್ ಎಸ್ ಸ್ಕ್ವೇರ್. ಸೊ ದಿಸ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ಪ್ರೆಷರ್ ಡ್ಯೂ ಟು the gases in the container using the principles of kinetic theory of gases. So what is the pressure inside a container containing an ideal gas? So ಒಂದು ಕಂಟೈನರ್ ಒಳಗಡೆ ಐಡಿಯಲ್ ಗ್ಯಾಸ್ ತಗೊಂಡಿದ್ರೆ ಆ ಗ್ಯಾಸಲ್ಲಿ ಪ್ರೆಷರ್ ಎಷ್ಟು, ಅಥವಾ ಆ ಕಂಟೈನರಿನ ವಾಲ್ ಮೇಲೆ ಬೀಳ್ತಾ ಇರೋ ಪ್ರೆಷರ್ ಎಷ್ಟು, 1/3 ಎಮ್ ಎನ್ ವಿ ಆರ್ ಎಮ್ ಎಸ್ ಸ್ಕ್ವೇರ್. So m is mass of each molecule, n is the total number of molecules per unit volume, Vrms square is the square of the RMS velocity. RMS velocity ಏನು ಅಂತ ನೆನ್ನೆ ನೋಡಿದ್ವಲ್ಲ. ಸೊ RMS velocity is root of v1 square plus ಪ್ರತಿ ಮಾಲಿಕ್ಯೂಲ್ದು ಫುಲ್ ವೆಲಾಸಿಟಿ ತಗೋಬೇಕು ನೀವೀಗ. ಪ್ರತಿ ಮಾಲಿಕ್ಯೂಲ್ದು ಫುಲ್ ವೆಲಾಸಿಟಿನ ಸ್ಕ್ವೇರ್ ಮಾಡ್ತಾ ಹೋಗಿ ಆ್ಯಡ್ ಮಾಡ್ತಾ ಹೋದರೆ ಆಮೇಲೆ ಡಿವೈಡೆಡ್ ಬೈ ದ ಟೋಟಲ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಮಾಡಿ ಆಮೇಲೆ ಅದ್ರದ್ದು ಸ್ಕ್ವೇರ್ ರೂಟ್ ಮಾಡಿದ್ರೆ ಅದು RMS ವೆಲಾಸಿಟಿ, ಅದರ ಸ್ಕ್ವೇರ್ಗೆ ಸಮ ಇರುತ್ತೆ. ಸೊ ದಿಸ್ ದ ಎಕ್ಸ್ಪ್ರೆಷನ್ ಫಾರ್ ಪ್ರೆಷರ್ ಡ್ಯೂ ಟು ಅನ್ ಐಡಿಯಲ್ ಗ್ಯಾಸ್. ಓಕೆ, ಬಟ್ ಈಗ ನಿಮಗೆ ಒಂದು ಕನ್ಫ್ಯೂಷನ್ ಆಗ್ತಾ ಇರುತ್ತೆ, ಅದೊಂದು ಕನ್ಫ್ಯೂಷನ್ ಕ್ಲಿಯರ್ ಮಾಡಿಬಿಡ್ತೀನಿ. Vrms ಇತ್ತು ಇಲ್ಲಿ ಯಾಕೆ Vrms ಏನು ಡಿಫ್ರೆನ್ಸು ಅಂತ. ಸೊ ಸ್ಟಾರ್ಟಿಂಗಲ್ಲಿ ಹೇಳ್ದೆ ನಾನು ಒಂದು ಪಾಯಿಂಟ್ ಹೇಳೋದು ಮರ್ತೋಯ್ತು ನನಗೆ. ಸೊ ಈಗ ಕೇಳಿ, ಈಗ ವೆಲಾಸಿಟಿ ವೆಕ್ಟರ್ ನಾನೇನು ಮಾಡ್ಬೋದು ಅಂತ ಹೇಳಿದೆ ಸ್ಟಾರ್ಟಿಂಗಲ್ಲಿ, 3 ಕಾಂಪೊನೆಂಟ್ಸಾಗಿ ಸ್ಪ್ಲಿಟ್ ಮಾಡ್ಬೋದು ಅಂತ ಹೇಳಿದ್ನಲ್ಲ. Vx ವೆಕ್ಟರ್, Vy ವೆಕ್ಟರ್ ಮತ್ತು Vz ವೆಕ್ಟರ್. ಈ 3 ವೆಕ್ಟರ್ ಈಗ ಇನ್ ಜನರಲಿಗೆ ಯಾವುದೋ ಒಂದು ಮಾಲಿಕ್ಯೂಲ್ಗೆ ವಿ ವೆಕ್ಟರ್ ಅನ್ನೋ ವೆಲಾಸಿಟಿ ಇತ್ತು ಅಂದ್ಕೊಳ್ಳಿ. ಇಸ್ ಅ ವೆಕ್ಟರ್ ಕ್ವಾಂಟಿಟಿ ಹ್ಯಾವಿಂಗ್ ಬೋತ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್. ಸೊ ವೆಕ್ಟರ್ ಕ್ವಾಂಟಿಟಿನ ನಾನು 3 ಕಾಂಪೊನೆಂಟ್ಸಾಗಿ ಸ್ಪ್ಲಿಟ್ ಮಾಡ್ಬೋದು ಅಲಾಂಗ್ ಎಕ್ಸ್ ವೈ ಆ್ಯಂಡ್ ಝೆಡ್, ಆರ್ ಇನ್ ಅಲಾಂಗ್ 3 ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಡೈರೆಕ್ಷನ್ಸ್ ಎಕ್ಸ್ ವೈ ಝೆಡ್. ಸೊ ಎಕ್ಸ್ ಕಡೆ ಇರೋ ವೆಲಾಸಿಟಿ ವೆಕ್ಟರ್ ಇದು Vx ವೆಕ್ಟರ್, ವೈ ಕಡೆ ಇರೋ ವೆಲಾಸಿಟಿ Vy ವೆಕ್ಟರ್, ಝೆಡ್ ಕಡೆ ಇರೋ ವೆಲಾಸಿಟಿ Vz ವೆಕ್ಟರ್. ಆ 3 ಸೇರಿ ನನಗೇನು ಸಿಕ್ತು, ಈ 3 ಆ್ಯಡ್ ಆಗಿ ವೆಕ್ಟರ್ ಎಡಿಷನ್ ಮಾಡಬೇಕು. Vx ವೆಕ್ಟರ್ ಪ್ಲಸ್ Vy ವೆಕ್ಟರ್ ಪ್ಲಸ್ Vz ವೆಕ್ಟರ್ 3 ಆ್ಯಡ್ ಆಗಿ ಏನು ಬಂತು ನನಗೆ, ವಿ ವೆಕ್ಟರ್ ಬಂತು. ಓಕೆನಾ? ಸೊ ಈಗ ನಾನು ಈ ವಿ ವೆಕ್ಟರ್ನ ಹೆಂಗೆ ಬರಿಬೋದು ಅಂತ ಹೇಳಿದ್ದೆ,
ವಿ ಎಕ್ಸ್ ವಿ ವೈ ವಿ ಝೆಡ್ ಅಂತ ಬರಿಬೋದು ಅಂತ ಹೇಳಿದ್ನಲ್ಲ, ಹಿಂಗೂ ಬರಿಬೋದು, ಇನ್ನೊಂದು ರೀತಿಲೂ ಬರಿಬೋದು ನೋಡಿ ಇದನ್ನು. ಸೊ ಕಾರ್ಟೀಷಿಯನ್ ಕೋಆರ್ಡಿನೇಟ್ ಸಿಸ್ಟಮ್ ಅಂತ. ಸೊ ಎಕ್ಸ್ ಕಡೆ ಯೂನಿಟ್ ವೆಕ್ಟರ್ ಹಾಕ್ತೀನಿ ಐ ಕ್ಯಾಪ್ ಅಂತ, ವೈ ಕಡೆ ಯೂನಿಟ್ ವೆಕ್ಟರ್ ಜೆ ಕ್ಯಾಪ್ ಅಂತ, ಝೆಡ್ ಕಡೆ ಯೂನಿಟ್ ವೆಕ್ಟರ್ ಕೆ ಕ್ಯಾಪ್. ಸೊ ಹಿಂಗೂ ಬರಿಬೋದು ಈ ವೆಲಾಸಿಟಿನ. ಹಂಗಾರೆ ಆ ವೆಲಾಸಿಟಿದ ಮ್ಯಾಗ್ನಿಟ್ಯೂಡ್ ಏನಾಯಿತು? ಸೊ ನೋಡಿ ಈಗ ಈ ವೆಲಾಸಿಟಿದ ಮ್ಯಾಗ್ನಿಟ್ಯೂಡ್ ಇದೆಯಲ್ಲ, ಅದರಲ್ಲಿ ಈ ಮೂರು ಕಾಂಪೊನೆಂಟ್ಸ್ಗಳು ಇನ್ವಾಲ್ವ್ ಆಗ್ತವೆ ನೋಡಿ. ವಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವಿ ವೈ ಸ್ಕ್ವೇರ್ ಪ್ಲಸ್ ವಿ ಝೆಡ್ ಸ್ಕ್ವೇರ್. ಸೊ ಈಗ ನಾನು ಇದು ಮಾಡಿದಾಗ ಬರೀ ಎಕ್ಸ್ ಕಾಂಪೊನೆಂಟ್ದು ಆರ್ ಎಮ್ ಎಸ್ಗಳ ಸ್ಕ್ವೇರ್ ಇತ್ತು, ಬಟ್ ಇಲ್ಲಿ ಮಾಡಿದಾಗ ಇಡೀ ವೆಲಾಸಿಟಿ ಇವುಗಳ ಸ್ಕ್ವೇರ್ ಇದೆ ಈಗ ಇಲ್ಲಿ ಇದರಲ್ಲಿ ಅಷ್ಟೇ. ದ್ಯಾಟ್ಸ್ ದ ಡಿಫ್ರೆನ್ಸ್. ಹಿಯರ್ ವಿನ್ ಐ ಡಿಡ್ ಐ ಹ್ಯಾಡ್ ಓನ್ಲಿ ದಿಸ್ ಒನ್. ದಿಸ್ ವಾಸ್ ಆಲ್ಸೋ ಕರೆಕ್ಟ್, ಇದೇನು ತಪ್ಪೇನಂತ ಹೇಳ್ತಾ ಇಲ್ಲ. ಇದರಲ್ಲಿ ಬರೀ ಇವುಗಳ ಸ್ಕ್ವೇರ್ಗಳದ್ದು ಮೀನಿತ್ತು, ಅದರಲ್ಲಿ ಇವುಗಳ ಸ್ಕ್ವೇರ್ಗಳ ಮೀನಿತ್ತು ಇದರಲ್ಲಿ. ಬಟ್ ಈಗ ಇದರಲ್ಲಿ ಇದು ಅದಕ್ಕೆ ಜನರಲ್ ಫಾರ್ಮುಲಾ, ಇದರಲ್ಲಿ ಇವುಗಳ ಸ್ಕ್ವೇರ್ಗಳ ಮೀನಿದೆ ಇದರಲ್ಲಿ. ಸೊ ಆಲ್ ದ ತ್ರೀ ಆರ್ ಇನ್ವಾಲ್ವ್ಡ್ ಹಿಯರ್, ಬಟ್ ಬೋತ್ ಆರ್ ಕರೆಕ್ಟ್. ನೀವು ಒಂದರಿಂದನೂ ಮಾತಾಡ್ಬೋದು ಅಥವಾ ಮೂರರಿಂದನೂ ಮಾತಾಡ್ಬೋದು, ಅದೇ ಮಾಡಿದ್ದಿಲ್ಲ. ಓಕೆ, ಸೊ ದಿಸ್ ಎಕ್ಸ್ಪ್ರೆಷನ್ ಯು ಶುಡ್ ರಿಮೆಂಬರ್. ದಿಸ್ ಇಸ್ ಎ ವೆರಿ ಇಂಪಾರ್ಟೆಂಟ್ 5 mark question for your board exam, and we will send the notes shortly for all this. Okay, thank you.